ಹಲೋ ಸ್ಟೂಡೆಂಟ್ಸ್, ನಾನು ಇದು ಪಾರ್ಟ್ 2 ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಹೇಳಿದೆ ಪಾರ್ಟ್ 1 ವಿಡಿಯೋದಲ್ಲಿ ಅದ್ರ ಕಂಟಿನ್ಯೂಯೇಷನ್ನ ಪಾರ್ಟ್ 2 ಅಂತ ಮಾಡ್ತೀನಿ ಅಂತ. ಇವಾಗ ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ, ಅದ್ರ ಕಂಟಿನ್ಯೂಯೇಷನ್ ಆಗಿರುತ್ತೆ. ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆಲ್ಲ ಹೇಳಿದ್ದೀನಿ. ಪಾರ್ಟ್ 1 ವಿಡಿಯೋಸ್ ನೋಡಿ ಆಮೇಲೆ ಈ ಪಾರ್ಟ್ 2ಗೆ ಬನ್ನಿ ಅಂತ ಹೇಳ್ತೀನಿ. ಇಲ್ಲಿ ಸೈನ್ಸ್ನ ನಾವು ಏನು ಮಾಡ್ತಾ ಇದ್ದೀವಿ, ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಆಸ್ ಪರ್ ಮೈ ನಾಲೆಜ್ ಅಂತ ಹೇಳಿದ್ದೀನಿ ಆಲ್ರೆಡಿ. ಆಸ್ ಪರ್ ಮೈ ನಾಲೆಜ್ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿ, ಪಾರ್ಟ್ 2 ಅಲ್ಲಿ ನಾವೀಗ ಏನು ಮಾಡೋಣ, ಡಿಸ್ಕಸ್ ಮಾಡೋಣ. ಆಯ್ತಾ? ಓಕೆ, ಇಲ್ಲಿ ನೋಡಿ, ಮಾನವನ ಮಿದುಳು. ಇದನ್ನ ಎಲ್ಲ ಕಡೆ ನೋಡಿ 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 ಪ್ರಾಕ್ಟೀಸ್ ಆಗಿಬಿಟ್ಟಿರುತ್ತೆ ಈಗ ಆಲ್ರೆಡಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಏನು ಒಂದು ಚಿತ್ರ ಅಂತ ಹೇಳ್ಬೋದು. ಇದ್ರಲ್ಲಿ ನೋಡಿ, ಪಾರ್ಟ್ಸ್ನ ಗುರುತಿಸಿ ಅಂತ ಕೇಳ್ತಾರೆ. 3 ಮಾರ್ಕ್ಸ್ಗೆ ಫಿಕ್ಸ್ ಕ್ವಶನ್ ಇದು. ಈಗ ಇದನ್ನ ಇನ್ನೂ ಏನಿದೆ, ನಾಳೆ ನಾಡಿದ್ದು 2 ಡೇಸ್ ನಿಮಗೆ ಏನಿದೆ ಟೈಮ್ ಇದೆ. ಆಲ್ಮೋಸ್ಟ್ ನೀವು 50% ಕವರ್ ಮಾಡ್ಬೋದು, ಏನೂ ಮಾಡಿಲ್ಲ ಅಂತಂದ್ರೂ. ಹಂಗೆ ಡೆಡಿಕೇಶನ್ ಹಾಕಿದ್ರೆ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ, ಹೌದಲ್ಲ? ಮಾನವನ ಮಿದುಳಿನ ರಚನೆ ನೋಡ್ರಿ. ಮಹಾಮಸ್ತಿಷ್ಕವನ್ನು ಗುರುತಿಸ್ಬೇಕು. ಹೈಪೋಥಾಲಮಸ್ಸು, ಮುಮ್ಮೆದುಳು, ಮಧ್ಯ ಮೆದುಳು ಇವೆಲ್ಲವನ್ನ ಏನು ಮಾಡ್ರಿ, ನೋಡಿ ಪ್ರಾಕ್ಟೀಸ್ ಮಾಡ್ರಿ. ಆಲ್ರೆಡಿ ಬರುತ್ತೆ ಅನ್ಕೋತೀನಿ. ಮಾನವನ ಮಿದುಳನ್ನ ಸರಿಯಾಗಿ ನೆನಪಿಟ್ಟುಕೋರಿ. ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಕ್ವಶನ್ ಅದ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಪರಾವರ್ತಿತ ಛಾಪ. ಇದ್ರ ಮೇಲೆ ಅಪ್ಲೈಡ್ ಕ್ವಶನ್ಸ್ ಕೇಳ್ತಾರೆ. ಹೆಂಗೆ ಕೇಳ್ಯಾರ್ರಿ? ಯಾವ ರೀತಿ ಅಂತಂದ್ರೆ, ನಾವು ಕಾಲಿಗೆ ಮುಳ್ಳು ಚುಚ್ಚಿದಾಗ ನಾವು ಏನು ಮಾಡ್ತೀವಿ, ತತ್ಕ್ಷಣದಲ್ಲಿ ಆ ಮುಳ್ಳನ್ನ ಏನು ಮಾಡ್ತೀವಿ, ಕಾಲಿನಿಂದ ತೆಗಿತೀವಿ, ಹೌದಲ್ಲ? ಈಗ ಆ ಕಾಲಿಗೆ ಮುಳ್ಳು ಚುಚ್ಚದ ನಮಗೆ ನೋವು ಅನುಭವ ಆಗಾಕತ್ತೈತಿ, ಅಲ್ಲಿ ಕಾಲಿಗೆ ಮುಳ್ಳು ಚುಚ್ಚದ, ಅದನ್ನ ತೆಗೆದು ಹಾಕು ಅಂತ ಹೇಳಿ ನಮ್ಗೆ ಏನು ಮಾಡಬೇಕು, ಮಾಹಿತಿ ನಮ್ಮ ಒಂದು ಚರ್ಮದಲ್ಲಿ ಅಂದ್ರೆ ಕಾಲಿನ ಚರ್ಮದಲ್ಲಿರುವಂಥ ಗ್ರಾಹಕಗಳಿಂದ ಎಲ್ಲಿ ಹೋಗ್ತದ, ನರಗಳ ವೈರಿಂಗ್ ಸಿಸ್ಟಮ್ ಅದ ನಮ್ಮ ಬಾಡಿ ಒಳಗೆ, ಹೌದಲ್ಲ? ವೈರಿಂಗ್ ಸಿಸ್ಟಮ್ ಎಲ್ಲಿಂದ ಎಲ್ಲಿ ತನ ಅದ, ಈ ಕೇಂದ್ರೀಯ ನರವ್ಯೂಹ ಅಂತ ಕರಿತೀವಲ್ರಿ. ಆ ಕೇಂದ್ರೀಯ ನರವ್ಯೂಹಕ್ಕೆ ಏನಿರ್ತದ, ಕನೆಕ್ಟ್ ಇರ್ತದೆ ಎಲ್ಲಾ ನರಗಳು. ಹೆಂಗಪ್ಪ ಅಂತಂದ್ರೆ ಮೆದುಳಿಗೆ ಕನೆಕ್ಟ್ ಇರ್ತಾವ, ಹೌದಿಲ್ರಿ? ಒಂದು ಮೆದುಳಿನಕ್ಕಿಂತ ಒಂದು ಚಿಕ್ಕ ಮೆದುಳಿನ ಒಂದು ಕೆಲಸ ಮಾಡುವಂತ ಇನ್ನೊಂದು ಚಿಕ್ಕ ಪಾರ್ಟ್ ಅದ ನಮ್ಮ ಬಾಡಿಯಲ್ಲಿ. ಅದು ಯಾವ್ದಪ್ಪ ಅಂದ್ರೆ ಮಿದುಳು ಬಳ್ಳಿ, ಹೌದಲ್ಲ? ಮಿದುಳು ಬಳ್ಳಿ ಏನ್ ಮಾಡ್ತದ, ಈ ಪರಾವರ್ತಿತ ಚಾಪವನ್ನು ನಿರ್ವಹಿಸ್ತೈತಿ ನೋಡ್ರಿ. ಯಾವ ರೀತಿ ಅಂದ್ರೆ, ಈಗ ಕಾಲಿಗೆ ಮುಳ್ಳು ಚುಚ್ಚಿತ್ ಅನ್ಕೋರಿ, ಅದು ಚರ್ಮದಲ್ಲಿರುವಂತ ಗ್ರಾಹಕಗಳು ಅದನ್ನ ಏನ್ ಮಾಡ್ತಾವ, ಸಂವೇದನೆ ಮಾಡ್ಕೊಂತಾವ. ಅದು ಆ ಮಾಹಿತಿಯನ್ನ ಎಲ್ಲಿ ಕಳಿಸ್ತಾವಪ್ಪ ಅಂದ್ರೆ ಜ್ಞಾನವಾಹಿ ನರ ಅಂತ ಇರ್ತೈತಿ. ಆ ಜ್ಞಾನವಾಹಿ ನರಕ್ಕೆ ಕಳಿಸ್ತಾವ. ಆ ಜ್ಞಾನವಾಹಿ ನರ ಎಲ್ಲಿ ಕಳಿಸ್ತದ, ಸಂಪರ್ಕ ಕಲ್ಪಿಸೋ ನರಕೋಶ ಒಂದ್ ಇರ್ತೈತಿ. ಅದು ಕ್ರಿಯಾವಾಹಿ ನರಕ್ಕೆ ಹೋಗ್ತದ. ಕ್ರಿಯಾವಾಹಿ ನರದಿಂದ ಕಾರ್ಯನಿರ್ವಾಹಕಗಳು ಅಂದ್ರೆ ಕಾರ್ಯನಿರ್ವಾಹಕಗಳಂದ್ರೆ ಮಿದುಳು ಬಳ್ಳಿಗೆ ಹೋಗ್ತದ. ಮಿದುಳು ಬಳ್ಳಿ ಏನ್ ಮಾಡ್ತೈತಿ, ವಾಪಸ್ ಇದೇ ಪಾತವೆಯಲ್ಲಿ ಏನ್ ಮಾಡ್ತದ, ಸಂದೇಶವನ್ನ ಕಳಿಸ್ತೈತಿ. ಏನಂತ, ನಿಮ್ಮ ಒಂದು ಕಾಲಿಗೆ ಏನಾಗತ್ತದ, ಮುಳ್ಳಿನಿಂದ ನೋವು ಆಗಕತ್ತದ, ಆ ಮುಳ್ಳನ್ನ ತೆಗೆದು ಹಾಕ್ರಿ ಅಂತ. ಇದು ಬಹಳ ಫಾಸ್ಟ್ ನಡೀತದ ಈ ಕ್ರಿಯೆ, ಗೊತ್ತಾಯ್ತಾ? ಈಗ ಇದು ಏನಾಗ್ಬೇಕು, ಮೆದುಳಿಗೆ ಹೋಗ್ಬೇಕು, ಹೌದಲ್ಲ? ಈ ಮಾಹಿತಿ ಮೆದುಳಿಗೆ ಹೋಗುತ್ತಾನ ಏನಾಗಿರ್ತದ, ನಮಗ್ ಬಹಳನೇ ನೋವಾಗ್ಬಿಟ್ಟಿರ್ತದೆ. ಈಗ ಫಾರ್ ಎಕ್ಸಾಂಪಲ್ ಕೈ ಸುಟ್ಟುಕೊಳ್ಳೋದಾಗ್ಲಿ, ಕೈ ಸುಟ್ತು ಅಂದ್ರೆ ತತ್ಕ್ಷಣ ಏನ್ ಮಾಡ್ತೀವಿ, ಕೈಯನ್ನ ವಾಪಸ್ ತಕೊಂತೀವಿಲ್ಲ, ಅದೇ ರೀತಿ ಇದನ್ನು ಕೂಡ ವಾಪಸ್ ತಕ್ಷಣ ತಕ್ಕೋಬೇಕು. ಇಲ್ಲ ತಕ್ಕೊಲಿಲ್ಲ ಅಂದ್ರೆ ಏನಾಗ್ತದ, ಬಹಳಷ್ಟು ಅಪಘಾತಗಳು ನಾವು ಒಳಗಾಗ್ತೀವಿ, ಹೌದಲ್ಲ? ಈ ಕೈ ಪೂರ್ತಿ ಸುಡುತನ ಮೆದುಳಿಗೆ ಹೋಗಿ ಬರುತ್ತನ ಅಂತಂದ್ರೆ ಲೇಟ್ ಆಗ್ತದಂತೆ. ಮೆದುಳು ಬಳ್ಳಿ ಏನ್ ಮಾಡ್ತದ, ಆ ಮೆದುಳಿನ ಬದಲಿಗೆ ತಾನು ಏನ್ ಮಾಡ್ತದ, ಮಾಹಿತಿಯನ್ನ ರವಾನಿಸಿ ಬಿಡ್ತದ. ಏನಂತ, ತಕ್ಕೋ ಕೈ ಅಂತೇಳಿ. ಅದಕ್ಕೆ ನಾವೇನಂತ ಕರಿತೀವಿ, ಪರಾವರ್ತಿತ ಚಾಪ ಅಂತ ಕರಿತೀವಿ. ಪ್ರಚೋದನೆ ಉಂಟಾದಾಗಿನಿಂದ ಪ್ರತಿಕ್ರಿಯೆ ತೋರುವವರೆಗಿನ ಮಾಹಿತಿಯು ಹಾದು ಹೋಗುವ ಪಥವನ್ನು, ಮಾಹಿತಿ ಏನ್ ಹಾದು ಹೋಗ್ತೈತಲ್ಲ ಪಥ, ಅದಕ್ಕೆ ಏನಂತ ಕರಿತೀವ್ರಿ, ಪರಾವರ್ತಿತ ಚಾಪ ಅಂತ ಕರಿತೀವಿ. ಈ ಪರಾವರ್ತಿತ ಚಾಪದ ಘಟಕಗಳು ಯಾವಪ್ಪ ಅಂದ್ರೆ, ಒಂದು ಗ್ರಾಹಕ ಕೋಶ. ಈ ಗ್ರಾಹಕ ಕೋಶಗಳಲ್ಲಿ ನೋಡ್ರಿ, ಪ್ರಚೋದನೆಯನ್ನ ಸ್ವೀಕರಿಸುವ ಘಟಕಗಳು ಅಂತೀವಿ ಇವಕ್ಕೆ ನಾವು. ನಾನು ಹೇಳಿದೆ ಚರ್ಮದ ಕೋಶಗಳು, ಚರ್ಮದಲ್ಲಿರುವಂತ ಕೋಶಗಳು, ನಮ್ಮ ಪ್ರತಿಯೊಂದು ಏನದು, ಬಾಡಿಯಲ್ಲಿರುವಂತ ಪ್ರತಿಯೊಂದು ಭಾಗದಲ್ಲಿ ಏನಿರ್ತಾವ ಅಂದ್ರೆ ಕೋಶಗಳು, ಗ್ರಾಹಕ ಕೋಶಗಳು ಇರ್ತಾವ. ಅವೆಲ್ಲವನ್ನ ಪ್ರಚೋದನೆಯನ್ನ ಪಡ್ಕೊಂತಿರ್ತಾವ. ಇದು ನೋಡ್ರಿ, ಜ್ಞಾನವಾಹಿ ನರಕೋಶ ಏನ್ ಮಾಡ್ತದೆ, ಪ್ರಚೋದನೆಯ ಮಾಹಿತಿಯನ್ನ ಕೊಂಡೊಯ್ಯುವ ಘಟಕಗಳು. ನರಕೋಶದ ಬಗ್ಗೆ ನಿಮ್ಗ ನ್ಯೂರಾನ್ ಸ್ಟ್ರಕ್ಚರ್ ಗೊತ್ತದಲ್ಲ ನಿಮಗೆ. ನರಕೋಶದಲ್ಲಿ ಏನೇನಿರ್ತದ, ಎಕ್ಸಾನ್ ಇರ್ತದ, ಆಮೇಲೆ ಡೆಂಡ್ರೈಟ್ಗಳು ಇರ್ತವ, ಎಕ್ಸಾನ್ ಇರ್ತದ, ಆಮೇಲೆ ನರ ತುದಿ ಇರ್ತದ, ಹೌದಿಲ್ಲ? ಅಲ್ಲೆಲ್ಲ ಏನಾಗತ್ತ, ಮಾಹಿತಿ ವಿದ್ಯುತ್ ಸಂಕೇತದ ರೂಪದಲ್ಲಿ ಮಾಹಿತಿ ರವಾನೆ ಆಗ್ತಾ ಇರ್ತೈತಿ. ನರಕೋಶದ ಬಗ್ಗೆನೂ ಗೊತ್ತೈತಿ, ಹೌದಲ್ಲ? ಸಂಪರ್ಕ ಕಲ್ಪಿಸುವ ನರಕೋಶ ಇದೇನ್ ಮಾಡ್ತೈತಿ, ಜ್ಞಾನವಾಹಿ ನರಕೋಶಗಳಿಂದ ಬಂದ ಮಾಹಿತಿಯನ್ನ ಪ್ರತಿಕ್ರಿಯೆಯಾಗಿ ಪರಿಷ್ಕರಿಸಿ ಕ್ರಿಯಾವಾಹಿ ನರಕೋಶಕ್ಕೆ ವರ್ಗಾಯಿಸ್ತೈತಿ.
ಅದಾದ್ಮೇಲೆ ಕ್ರಿಯಾವಾಹಿ ನರಕೋಶ ಏನ್ ಮಾಡ್ತೈತಿ, ಪ್ರತಿಕ್ರಿಯೆಯನ್ನ ಕಾರ್ಯನಿರ್ವಾಹಕ ಘಟಕಗಳಿಗೆ ಕೊಂಡೊಯ್ಯುತ್ತದೆ. ಈಗ ಕಾರ್ಯನಿರ್ವಾಹಕಗಳು ಏನ್ ಮಾಡ್ತಾವ, ಪ್ರತಿಕ್ರಿಯೆಯನ್ನ ತೋರುವ ಘಟಕಗಳು. ಹೌದಲ್ಲ, ಈ ರೀತಿ. ಈಗ ದೇಹದಲ್ಲಿ ಏನ್ ಮಾಡ್ತೈತಿ, ಮುಳ್ಳು ಚುಚ್ಚೈತೆ ಅಂದ್ರೆ ಮುಳ್ಳನ್ನ ತೆಗೆದುಹಾಕು, ಈ ರೀತಿ. ಪರಾವರ್ತಿತ ಕ್ರಿಯೆ ಅಂದ್ರೆ ಏನು, ಪರಿಸರದಲ್ಲಿ ಉಂಟಾಗುವ ಯಾವುದೋ ಘಟನೆಗೆ ಪ್ರತಿಯಾಗಿ ವ್ಯಕ್ತವಾಗುವ ಹಠಾತ್ ಪ್ರತಿಕ್ರಿಯೆಯನ್ನ ಪರಾವರ್ತಿತ ಕ್ರಿಯೆ ಅಂತೀವಿ. ಪರಿಸರದಲ್ಲಿ ಉಂಟಾಗುವ ಯಾವುದೋ ಒಂದು ಘಟನೆ, ಈ ಫಾರ್ ಎಕ್ಸಾಂಪಲ್ ಅದೇ ಹೇಳಿದೆ, ಒಂದು ಕೈ ಸುಟ್ಟುಕೊಳ್ಳೋದಾಗ್ಲಿ, ಕಾಲಿ ಮುಳ್ಳು ಚುಚ್ಚಿರೋದಾಗ್ಲಿ, ಯಾವುದೇ ಒಂದು ತತ್ಕ್ಷಣಕ್ಕೆ ನಾವು ಅಪಘಾತಕ್ಕೊಳಗಾದಿವಿ ಅಂದ್ರ ಏನಾಗ್ತೈತಿ, ಹಠಾತ್ ಪ್ರತಿಕ್ರಿಯೆ ತೋರಿಸ್ತೀವಿ ನಾವು. ತಕ್ಷಣ ವಿಚಾರ ಮಾಡಂಗಿಲ್ಲ, ಭಾಳ ಹೊತ್ತು ವಿಚಾರ ಮಾಡ್ಕೊಂಡು ಕೂಡ್ತೀವಿ, ಕಾಲಾಗ ಮುಳ್ಳು ಚುಚ್ಚಿದ್ರ ತೆಗಿಲೋ ಬೇಡ ಅಂತ, ಇಲ್ಲಲ್ಲ, ಪಟ್ಟ ತೆಗೆದೋಗಿತೀವಿಲ್ಲ, ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಪರಾವರ್ತಿತ ಕ್ರಿಯೆ ಅಂತ ಕರಿತೀವಿ. ಉದಾಹರಣೆಗೆ, ಬಿಸಿಯಾದ ವಸ್ತುವನ್ನ ಮುಟ್ಟಿದಾಗ ಕೈಯನ್ನ ಹಿಂದಕ್ಕೆ ಎಳೆದುಕೊಳ್ಳೋದು, ಹೌದಲ್ಲ. ಮುಳ್ಳನ್ನು ತುಳಿದಾಗ ಕಾಲನ್ನ ತಕ್ಷಣವೇ ಏನಾದ್ರು ತೆಗೆದು ಮೇಲಕ್ಕೆತ್ತೋದು, ಈ ರೀತಿ. ಈಗ ನರವ್ಯೂಹದ ರಚನೆ ನೋಡ್ರಿ, ನರಕೋಶದ ರಚನೆ. ನರಕೋಶ ಎಂದರೇನು ಅಂತ ಕೇಳಾರ. ಏನ್ ನರಕೋಶ ಅಂದ್ರೇನು, ನರವ್ಯೂಹದ ಒಂದು ನರವ್ಯೂಹ ಐತಿ, ವೈರಿಂಗ್ ಸಿಸ್ಟಮ್ ಅಂತ ಏನ್ ಹೇಳಿದ್ನ, ಆ ನರವ್ಯೂಹದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕವನ್ನ ಏನಂತ ಕರಿತೀವಿ ನಾವು, ನರಕೋಶ ಎನ್ನುತ್ತೇವೆ. ಫಾರ್ ಎಕ್ಸಾಂಪಲ್, ಈಗ ಜೀವಕೋಶ, ಅದು ಕೂಡ ಒಂದು ಜೀವಕೋಶ. ಜೀವಕೋಶ ಎಂದರೇನು ಅಂತ ಹೇಳಿ ನೀವು ಕಲ್ತಿರಿಲ್ಲ. ನಾವು ಏನು ಬಹಳ ನಮ್ಮ ಲೋವರ್ ಕ್ಲಾಸಲ್ಲೇ ಕಲ್ತೀವಿ, ಏನಂತ, ಜೀವಕೋಶ ಅಂದ್ರೆ ಏನು, ನಮ್ಮ ದೇಹದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕವನ್ನ ನಾವೇನಂತ ಕರಿತೀವಿ, ಜೀವಕೋಶ ಅಂತ ಕರಿತೀವಿ. ಹಂಗೆ ನರವ್ಯೂಹದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕವನ್ನ ಏನಂತ ಕರೀತಾರ, ನರಕೋಶ ಅಂತ ಕರೀತಾರೆ. ಇದನ್ನ 2 ಮಾರ್ಕ್ಸಿಗೆ ಇದ್ರ ಡೈಗ್ರಾಮ್ಸ್ ಕೇಳ್ಯಾರ. ಏನಪ್ಪಾ, ಏನೇನಿರ್ತದ, ಡೆಂಡ್ರೈಟ್ ಇರ್ತೈತಿ, ಕೋಶಕಾಯ, ಕೋಶಕೇಂದ್ರ, ಎಕ್ಸಾನ, ಅದಾದ್ಮೇಲೆ ನರತುದಿ. ಅದಾದ್ಮೇಲೆ ಮತ್ತೊಂದು ಸೇಮ್ ಆಸ್ ಇಟ್ ಈಸ್ ಏನಿರ್ತದ, ನರಕೋಶ ಇರ್ತೈತಿ. ಈ ನರಕೋಶ ಇಲ್ಲಿ ಏನು ಇದನ್ನ ಮಾಡಕ್ ಆಗಲ್ಲ, ತೆಗಿಯಕ ಜಸ್ಟ್ ಡ್ರಾ ಮಾಡ್ತೀನಿ ನೋಡ್ರಿ. ಹಿಂಗೊಂದು ಕೋಶ ಐತಂತ ತಿಳ್ಕೊರಿ, ಜಸ್ಟ್ ಅಸ್ಯೂಮ್ ದಟ್ ನರಕೋಶನ ಅನ್ಕೋರಿ. ಇಲ್ಲೊಂದು ಗ್ಯಾಪ್ ಇರ್ತೈತಲ್ರಿ, ಈ ಗ್ಯಾಪಿಗೆ ನಾವೇನಂತ ಕರಿತೀವಿ ಅಂದ್ರೆ ಸಂಸರ್ಗ ಅಂತ ಕರಿತೀವಿ ನೋಡ್ರಿ. ಏನಂತ ಕರಿತೀವ್ರಿ, ಸಂಸರ್ಗ, ಅಥವಾ ಇಂಗ್ಲಿಷಲ್ಲಿ ಸಿನ್ಯಾಪ್ಸ್ ಅಂತ ಕರೀತಾರ್ರಿ. ಈ ಸಿನ್ಯಾಪ್ಸ್ ಅಂದ್ರೆ ಏನು, ಸಂಸರ್ಗದ ಕೆಲಸ ಏನು, ಸಿನ್ಯಾಪ್ಸ್ ಅಂದ್ರೆ ಏನು ಅಂತಂದ್ರ, ಸಿನ್ಯಾಪ್ಸ್ ಅಂದ್ರೆ ಇದ್ರ ಡೆಫಿನೇಷನ್ ಹೆಂಗ್ ಬರೀತೀರಿ, ಒಂದು ಕೋಶದ ನರತುದಿಯು ಇನ್ನೊಂದು ಕೋಶದ ಡೆಂಡ್ರೈಟ್ ನಡುವಿನ ಅಂತರವನ್ನ ನಾವೇನಂತ ಕರಿತೀವಿ, ಸಂಸರ್ಗ ಅಂತ ಕರಿತೀವಿ. ಒಂದು ನರಕೋಶದ ನರತುದಿ ಮತ್ತು ಇನ್ನೊಂದು ನರಕೋಶದ ಡೆಂಡ್ರೈಟ್ ನಡುವಿನ ಅಂತರಕ್ಕೆ ನಾವೇನಂತ ಕರಿತೀವಿ, ಸಂಸರ್ಗ. ದ ಗ್ಯಾಪ್ ಬಿಟ್ವೀನ್ ನರ್ವ್ ಎಂಡಿಂಗ್ ಅಂಡ್ ಡೆಂಡ್ರೈಟ್ ಈಸ್ ಕಾಲ್ಡ್ ಸಿನ್ಯಾಪ್ಸ್. ಹೌದಾ, ಈ ಸಿನ್ಯಾಪ್ಸ್ ಏನ್ ಮಾಡ್ತೈತಿ, ಇಲ್ಲಿ ಏನಾಗಿರ್ತಾವ, ಈಗ ರೆಸಿಪ್ಟಾರ್ಸ್ ಅಂತ ಹೇಳಿದ್ರಿ, ಗ್ರಾಹಕಗಳಿಂದ ಇಲ್ಲಿ ಮಾಹಿತಿ ಬರ್ತ, ಎಕ್ಸಾನ್ ಮೂಲಕ ಹೋಗ್ತೈತೆ. ಎಕ್ಸಾನ್ದಿಂದ ನರ ಕೋಶಕ್ಕೆ ಹೋಗುವಾಗ, ಈಗ ಕೋಶ ಕೇಂದ್ರಕ್ಕೆ ಬಂದಾಗ ಅದೇನಾಗಿರ್ತದ, ವಿದ್ಯುತ್ ಸಂಕೇತಗಳಾಗಿರ್ತಾವ. ಆ ವಿದ್ಯುತ್ ಸಂಕೇತಗಳು ಏನಾಗ್ತಾವ, ಮತ್ತೆ ಹೊಳ್ಳಿ ಯಾವ ರೀತಿ ಇಲ್ಲಿ ಮಾಹಿತಿ ಬಂದಿರ್ತೈತಲ್ಲ, ಅದೇ ಮೂಲ ರೂಪಕ್ಕೆ ಬರ್ತೈತಿ. ಇಲ್ಲಿ ಮತ್ತ ಇಲ್ಲಿ ಹೋದಾಗ ಏನಾಗ್ತೈತಿ, ಮತ್ತ ಅವು ಎಲೆಕ್ಟ್ರಾನಿಕ್ ಸಿಗ್ನಲ್ಸ್ ಆಗ್ತಾವ, ಅಂದ್ರೆ ವಿದ್ಯುತ್ ಸಾಂಕೇತಿಕತೆಗಳಾಗಿ ಮುಂದುವರಿತಾ ಹೋಗ್ತಾವ. ಎಲ್ಲಿ ತನ ಮಿದುಳಿಗೆ ಹೋಗ್ತಾವ ಅಂತ ಹೇಳಿದ್ನಲ್ಲ. ಇದೇ ಮತ್ತೆ ನರಗಳ ಮೂಲಕ ಮಾಹಿತಿ ಕೂಡ ಹೊಳ್ಳಿ ಪ್ರತಿಕ್ರಿಯೆಯನ್ನ ತಗೊಂಡ್ ಬರ್ತಾವು. ಆ ನರಗಳು ಬೇರೆ ಬೇರೆ ಅದಾವ. ಒಂದು ಜ್ಞಾನವಾಹಿ ನರ, ಕ್ರಿಯಾವಾಹಿ ನರ ಅಂತ ಸಂಪರ್ಕ ಕಲ್ಪಿಸುವ ನರಗಳಲ್ಲೇ ಡಿಫ್ರೆಂಟ್ ಅದಾವ. ಆ ಒಂದು ನರ ಎದರಿಂದ ಆಗಿರ್ತೈತಪ್ಪ ಅಂದ್ರೆ ಅದ್ರ ಮೂಲ ಘಟಕ ಯಾವ್ದಪ್ಪ ಅಂದ್ರೆ ನರಕೋಶ. ಆ ನರಕೋಶಕ್ಕ ನಾವು ನ್ಯೂರಾನ್ ಅಂತ ಕರಿತೀವಿ ಇಂಗ್ಲಿಷಲ್ಲಿ. ಈ ನ್ಯೂರಾನ್ ರಚನೆ ಹೆಂಗಿರ್ತೈತಿ ನೋಡ್ರಿ. ಡೆಂಡ್ರೈಟ್ ಅಂದ್ರೆ ಏನು, ಎಕ್ಸಾನ್ ಅನ್ನ ಹೆಂಗ್ ಗುರುತಿಸ್ಬೇಕು, ನರತುದಿಯನ್ನ ಹೆಂಗ್ ಗುರುತಿಸ್ಬೇಕು ಅನ್ನೋದನ್ನ ನೋಡ್ರಿ. ಇದು 2 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಅದ. ನೆಕ್ಸ್ಟ್, ನೆಪ್ರಾನ್ನ ರಚನೆ. ನೆಪ್ರಾನ್ ಅಂದ್ರೆ ಬಹಳ ಡಿಫಿಕಲ್ಟ್ ಏನಿಲ್ಲ. ಈ ರೀತಿ ನಾವು ಏನ್ ಮಾಡ್ಬೋದು, ಡಯಾಗ್ರಾಮ್ನ ಈಸಿಯಾಗಿ ತೆಗಿಬಹುದು ನೋಡ್ರಿ. ಇಲ್ಲಿ ಏನ್ ಕೇಳ್ತಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಇವು ಬೌಮನ್ ಕ್ಯಾಪ್ಸುಲ್ ಅಥವಾ ಬೌಮನ್ ಕೋಶ, ಗ್ಲಾಮರುಲಸ್, ಇದನ್ನ ಏನ್ ಮಾಡ್ತಾರ, ಗುರುತಿಸ್ರಿ ಅಂತ ಹೇಳ್ತಾರ. ಇದನ್ನ ಗುರುತಿಸ್ಬೇಕು ನೆಪ್ರಾನ್ನ ತೆಗೆದು. ಓಕೆ, ನೆಕ್ಸ್ಟ್ ನಿಮ್ಮ ಮಾನವನ ಹೃದಯ. ಈ ಮಾನವನ ಹೃದಯದ ಬಗ್ಗೆ ಹೇಳಿ ಅನ್ಸುತ್ತ ಆಲ್ರೆಡಿ, ಇಲ್ಲ ರಿಪೀಟ್ ಆದ್ರೂ ಓಕೆ. ಇಲ್ಲಿ ನೋಡ್ರಿ, ಈ ಸೆಪ್ಟಮ್ ಅನ್ನೋ ಭಾಗ ಏನಾಗಿರ್ತದಪ್ಪ ಅಂದ್ರೆ ನಮ್ಮ ಒಂದು ಯಾವುದು, ಈ ಬ್ಲೂ ಕಲರ್ ಏನ್ ಕಾಣ್ತೈತಿ, ಇದು ರೆಡ್ ಆಕ್ಸಿಜನೇಟೆಡ್ ಬ್ಲಡ್, ಇದು ಡಿಆಕ್ಸಿಜನೇಟೆಡ್ ಬ್ಲಡ್. ಅಂದ್ರೆ ಇದು ಕಾರ್ಬನ್ ಯುಕ್ತ ಅಶುದ್ಧ ರಕ್ತ, ಇದು ಆಕ್ಸಿಜನ್ ಯುಕ್ತ ಶುದ್ಧ ರಕ್ತ. ಈ ಶುದ್ಧ ರಕ್ತ ಅಶುದ್ಧ ರಕ್ತ ಏನು ಮಿಕ್ಸ್ ಆಗ್ಬಾರ್ದು ಅಂತ ಹೇಳಿನೇ ಇಲ್ಲೊಂದು ಗ್ಯಾಪ್ ಕೊಟ್ಟನ್ ದೇವ್ರು. ಆ ಗ್ಯಾಪಿಗೆ ಏನಂತ ಕರಿತೀವಿ ಅಂದ್ರೆ ಸೆಪ್ಟಮ್ ಅಂತ ಕರಿತೀವಿ, ವಿಭಜಿಸುವ ಭಿತ್ತಿ. ಹೌದಾ, ಮಹಾಪದೆ ಮನಿ ಎಲ್ಲದ, ಆಮೇಲೆ
ನೀಚ ಬಿದಮನಿ, ಬಲರುತ್ಕಕ್ಷಿ, ಎಡರುತ್ಕಕ್ಷಿ, ಎಡರುತ್ಕರ್ಣ, ಇವೆಲ್ಲವನ್ನ ಏನ್ ಮಾಡ್ಕೋರಿ, ನೆನಪಿಟ್ಕೊಂಡು ಲೇಬಲ್ ಮಾಡ್ರಿ. ಡೈಗ್ರಾಮ್ ಅನ್ನ ಲೇಬಲ್ ಮಾಡಿದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಇವು ಲಾಸ್ಟ್ ಕ್ವಶನ್ಸ್ ಅಲ್ಲಿ ನಿಮ್ಗೆ 4 ಮಾರ್ಕ್ಸಿಗೆ, ಆಮೇಲೆ 5 ಮಾರ್ಕ್ಸ್ ಅಲ್ಲೂ ABCD ಹಿಂಗ್ ಮಾಡಿ ಏನ್ ಮಾಡ್ರ, ಜಾಸ್ತಿ ಇವನೇ ಕೇಳ್ತಾರಲ್ಲ, ಕಾಮನ ಬಿಲ್ಲು ಉಂಟಾಗುವಿಕೆ ಯಾವ ರೀತಿ ಕಾಮನ ಬಿಲ್ಲು ಉಂಟಾಗ್ತೈತೆ ಅಂತ. ಇದು ಬಹಳ ಜಸ್ಟ್ ಸಿಂಪಲ್ ಫಿನಾಮಿನಾ ಐತಿ. ಈಗ ನೋಡ್ರಿ, ಅಂದ ಮಳೆ ಹನಿಗಳು ಬೀಳ್ತಿರ್ತಾವಲ್ಲ, ಈ ಮಳೆ ಹನಿಗಳು ಹೆಂಗಿರ್ತಾವಪ್ಪ ಅಂದ್ರೆ ಅದ್ರ ಒಳಗಡೆ ರಚನೆ ಹೆಂಗಿರ್ತೈತೆ ಅಂದ್ರೆ ಚಿಕ್ಕ ಪಟ್ಟಕಗಳಂತೆ ವರ್ತಿಸ್ತಾವಂತಾವ್. ಪಟ್ಟಕ ಅಂದ್ರೆ ಏನಂತ ಗೊತ್ತೈತಿ ನಿಮಗ? ಈ ಪ್ರಿಸಮ್ ಮೂಲಕನ ಏನ್ ಮಾಡ್ಯಾರ ಸರ್ ಐಸಾಕ್ ನ್ಯೂಟನ್ ಅವರು ವರ್ಣ ವಿಭಜನೆಯನ್ನ ಮಾಡ್ಯಾರ. ಬೆಳಕಿನಲ್ಲಿ 7 ಬಣ್ಣ ಅದಾವ ಅಂತ ಹೇಳಿ ಕಂಡು ಹಿಡಿದಾರ. ಹೌದಾ? ಇವೆಲ್ಲಾ ಒಂದು ನೀರಿನ ಹನಿಗಳು ಹೆಂಗ ಆಕ್ಟ್ ಮಾಡ್ತಾವ ಅಂದ್ರ ಒಂದು ಚಿಕ್ಕ ಪಟ್ಟಕದಂತೆ ವರ್ತಿಸ್ತಾವಂತ. ಇವಾಗ ಮಳೆ ಬರುವಾಗ ಒಂದ್ ವೇಳೆ ಬಿಸಿಲಿತ್ತು, ಆ ಒಂದು ಬಿಳಿಯ ಬೆಳಕು ಈ ಮಳೆ ಹನಿ ಒಳಗಡೆ ಎಂಟರ್ ಆಯ್ತದ ತಿಳ್ಕೊರಿ. ಇಲ್ಲಿದು ಏನಾಗ್ತದ ಅಂತ ಹೇಳಿದ್ರೆ, ನಾನು ಸಣ್ಣ ಪಟ್ಟಕದಂತೆ ವರ್ತಿಸುತ್ತದೆ. ಪಟ್ಟಕ ಅಂತಂದ್ರೆ ಏನ್ ಮಾಡ್ತೈತೆ, ಅದರದ್ದು ಗುಣನೇ ಏನದಪ್ಪ ಅಂದ್ರೆ 7 ಕಲರ್ನ ವಿಭಜನೆ ಮಾಡುದು. ಅಂದ್ರ ಬಿಳಿಯ ಬಣ್ಣವನ್ನ 7 ಬಣ್ಣಗಳಾಗಿ ವಿಭಜಿಸ್ತೈತಿ. ಈ ರೀತಿ ಇಲ್ಲಿ ದೊಡ್ಡದಾಗಿ ಕೊಟ್ಟಾರ ನೋಡ್ರಿ. ಈ 7 ಬಣ್ಣಗಳನ್ನ ವಿಭಜಿಸಿದಾಗ ಇದೇನಾಯ್ತು, ಇಲ್ಲಿ ಫಸ್ಟ್ ವಿದ್ಯಮಾನ ಏನಾಯ್ತು, ಚದುರುವಿಕೆ ಆಯ್ತು. ಇದರಲ್ಲಿ ಕಾಮನ ಬಿಲ್ಲು ಉಂಟಾಗುವಿಕೆ ಆಗ್ಬೇಕಾದ್ರ ಮಳೆ ಹಣಿಯಲ್ಲಿ ಸೂರ್ಯನ ಬಿಳಿಯ ಬೆಳಕು ಏನಾಗ್ಬೇಕು, 7 ಬಣ್ಣವಾಗಿ ಚದುರ್ಬೇಕು. ಹೌದಾ? 7 ಬಣ್ಣಗಳಾಗಿ ಚದುರಿ ಈ ಒಂದು ಸರ್ಫೇಸ್ ಅಲ್ಲಿ ಏನಾಗ್ತವಪ್ಪ ಅಂದ್ರ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಸಂಪೂರ್ಣ ಆಂತರಿಕ ಪ್ರತಿಫಲನ ಆಗ್ತವೆ. ಪ್ರತಿಫಲನ ಅಂದ್ರೆ ಏನು? ಬಡ್ದು ಹೊಳಿ ಬರೋದು. ಹೌದಲ್ಲ? ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್ ಅಂತ ಕರಿತೀವಿ ನಾವು. ಹೌದಾ? ಇಲ್ಲಿ ಏನಾಗ್ತವ, ಈ ಸರ್ಫೇಸ್ಗೆ ಅವು ಬಡ್ದು ಏನಾಗತ್ತವ, 7 ಬಣ್ಣಗಳು ಮತ್ತ ಈ ಕಡೆ ಏನಾಗತ್ತವ, ಬೆಂಡ್ ಆಗಿ ಬರತ್ತವ. ಹೌದಾ? ಬೆಂಡ್ ಅನ್ನೋಕ್ಕಿಂತ ಇಲ್ಲಿ ಬೌನ್ಸ್ ಬ್ಯಾಕ್ ಆಗತ್ತಾವ ಅಂತ ಹೇಳ್ಬೋದು. ಹೌದಾ? ಈ 7 ಕಲರ್ಸ್ ಇಲ್ಲಿ ಹೊಳೆ ಬಂದಾಗ ಇಲ್ಲಿ ಏನಾಗತ್ತ, ಬೆಂಡ್ ಆಗ್ತದ ನೋಡ್ರಿ. ಇಲ್ಲಿ ಬೆಂಡ್ ಆಗತ್ತೆ, ಈ ಸರ್ಫೇಸ್ ಅಲ್ಲಿ ಬೆಂಡ್ ಆಗತ್ತ. ಅಂದ್ರ ಇಲ್ಲಿ 3 ವಿದ್ಯಮಾನಗಳನ್ನ ನೋಡ್ಬೋದು. ಅಂದ್ರ ಕಾಮನ ಬಿಲ್ಲು ಉಂಟಾಗಕ ನಾವು 3 ವಿದ್ಯಮಾನಗಳ ಕಾರಣ ಅಂತ ಬರಿಬೇಕು. ಏನಪ್ಪಾ, ಒಂದು ಬೆಳಕಿನ ಚದುರುವಿಕೆ ಕಾರಣ, ಇನ್ನೊಂದು ಸಂಪೂರ್ಣ ಆಂತರಿಕ ಪ್ರತಿಫಲನ ಕಾರಣ, ಇನ್ನೊಂದು ವಕ್ರೀಭವನ ಕಾರಣ. ಹೌದಾ? ಇದನ್ನ ಎಕ್ಸ್ಪ್ಲೇನ್ ಮಾಡೋದು. ಈ ಒಂದು ಏನ್ ಡಯಾಗ್ರಾಮ್ ಅನ್ನ ನೆನಪಿಟ್ಟುಕೊಂಡು ಇದನ್ನ ನಾವೇನ್ ಮಾಡ್ಬೇಕು, ಎಕ್ಸ್ಪ್ಲನೇಷನ್ ಕೊಡ್ಬೇಕಷ್ಟ. ನೋಡ್ರಿ, ಮಳೆಯಾಗುವ ವಾತಾವರಣದಲ್ಲಿರುವ ನೀರಿನ ಹನಿಗಳು ಚಿಕ್ಕ ಪಟ್ಟಕಗಳಂತೆ ವರ್ತಿಸುತ್ತವೆ. ಸೂರ್ಯನ ಕಿರಣಗಳು ಈ ಹನಿಗಳ ಮೂಲಕ ಹಾದು ಹೋದಾಗ ವಕ್ರೀಭವನ, ಆಂತರಿಕ ಪ್ರತಿಫಲನ, ವರ್ಣ ವಿಭಜನೆಯಿಂದ 7 ಬಣ್ಣಗಳಾಗಿ ವಿಭಜನೆಗೊಳ್ಳುತ್ತದೆ. ಹೀಗೆ ವರ್ಣ ವಿಭಜನೆಗೊಂಡ ಬೆಳಕಿನ ಕಿರಣವು ಕಾಮನ ಬಿಲ್ಲನ್ನ ಏನ್ ಮಾಡ್ತದ, ಉಂಟು ಮಾಡುತ್ತದೆ. ಅಂದ್ರೆ ಆಸ್ ಸಿಂಪಲ್ ಆಸ್ ಇಷ್ಟು ಸಿಂಪಲ್ ಆಗಿ ಏನ್ ಮಾಡ್ಬೋದು, ಇದನ್ನ ಎಕ್ಸ್ಪ್ಲನೇಷನ್ ಬರಿಬಹುದು. ಓಕೆ, ಇದನ್ನ ಪಾಯಿಂಟ್ ಮಾಡ್ಕೊಂತಿದ್ರ ಮಾಡ್ಕೊರಿ. ಓಕೆ, ನೆಕ್ಸ್ಟ್ ನಿಸರ್ಗದಲ್ಲಿ ವಕ್ರೀಭವನದ ಪರಿಣಾಮಗಳು. ಈ ವಕ್ರೀಭವನ ನಿಸರ್ಗದಲ್ಲಿ ವಾತಾವರಣದ ವಕ್ರೀಭವನ ಅಂತ ಕರಿತೀವಿ ನೋಡ್ರಿ. ವಕ್ರೀಭವನ ಎಂದರೇನು? ಬೆಳಕಿನ ಬಾಗುವಿಕೆಗೆ, ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವಾಗ ಏನಾಗ್ತದ, ಬಾಗುತ್ತದೆ. ಬೆಳಕು ಏನಾಗ್ತದ, ಬಾಗುತ್ತದ. ಯಾವ ಕಡೆ ಬಾಗುತ್ತದ? ಲಂಬದ ಕಡೆಗೆ ಬಾಗುತ್ತದೋ, ಲಂಬದಿಂದ ದೂರವಾಗಿ ಬಾಗ್ತದೋ, ಇದನ್ನೆಲ್ಲ ಡೀಪ್ಲಿ ಡಿಸ್ಕಷನ್ ಮಾಡಿರ್ತಾರೆ ನಿಮ್ಮ ಕ್ಲಾಸ್ ರೂಮ್ಸ್ ಅಲ್ಲಿ. ಅಂದ್ರೆ ನಿಮ್ ಕ್ಲಾಸ್ ಅಲ್ಲಿ ಇದನ್ನೆಲ್ಲ ಹೇಳಿಕೊಟ್ಟಿರ್ತಾರ. ಇದು ಜಸ್ಟ್ ನಾವು ಮ್ಯಾಲಿಂದ ನೋಡಕತ್ತೀವಲ್ಲ ಈಗ, ಯಾಕಂದ್ರೆ ಟೈಮ್ ಅಷ್ಟಿಲ್ಲ. ನೋಡ್ರಿ, ನಿಸರ್ಗದಲ್ಲಿ ವಕ್ರೀಭವನದ ಪರಿಣಾಮಗಳು. ನಕ್ಷತ್ರಗಳ ಮಿನುಗುವಿಕೆ ಕಾರಣ ಏನಂದ್ರೆ ವಕ್ರೀಭವನದ ಪರಿಣಾಮನೇ ಕಾರಣ, ವಾತಾವರಣದ ವಕ್ರೀಭವನೇ ಕಾರಣ ಅಂತ ಅಂದಂಗ. ಈಗ ನಕ್ಷತ್ರಗಳು ಏನದಾವ, ನಮ್ಮಿಂದ ಬಹಳಷ್ಟು ದೂರದಾವ್. ಅಂದ್ರ ನಮ್ಮ ಭೂಮಿಯಿಂದ ಬಹಳಷ್ಟು ದೂರದಲ್ಲಿರುವಂತವು. ಆಮೇಲೆ ಇವು ಪಾಯಿಂಟ್ ಲೈಟ್ ಸೋರ್ಸಸ್. ಈ ಲೈಟ್ ಲ್ಯೂಮಿನಸ್ ಅದಾವ. ಲ್ಯೂಮಿನಸ್ ಇಟ್ ಮೀನ್ಸ್ ಅವು ತಮ್ಮದೇ ಆದ ಬೆಳಕನ್ನ ಹೊಂದ್ಯಾವ. ಹೌದಾ? ಆ ಬೆಳಕು ಭೂಮಿಗೆ ಬರುವಾಗ ಬಹಳಷ್ಟು ಸ್ತರಗಳನ್ನ, ವಿವಿಧ ವಾಯುಮಂಡಲದ ಸ್ತರಗಳನ್ನ ದಾಟಿ ಬರ್ಬೇಕಾಗತ್ತೆ. ವಾಯುಮಂಡಲದ ಸ್ತರಗಳನ್ನ ದಾಟಿ ಬರ್ಬೇಕಾಗತ್ತೆ. ಅಲ್ಲಿ ವಕ್ರೀಭವನದ ಸ್ಥಿರಾಂಕ ಭಿನ್ನವಾಗಿರುತ್ತದೆ. ವಕ್ರೀಭವನದ ಸ್ಥಿರಾಂಕ ಏನಾಗಿರ್ತದ ಅಂದ್ರೆ ಬೆಂಡಿಂಗ್ ಆಫ್ ಲೈಟ್ದ ಒಂದು ಮೌಲ್ಯ ಏನಾಗಿರ್ತದ ಅಂದ್ರೆ ಬದಲಾವಣೆ ಭಿನ್ನವಾಗಿರ್ತದ. ಹೌದಾ? ಬೇರೆ ಬೇರೆ ಆಗಿರ್ತದ. ಆ ಒಂದು ವಿಭಿನ್ನ ಸ್ತರಗಳಲ್ಲಿ ಅದೇನಾಗ್ತೈತಿ, ಹಿಂಗ್ ಬಾಗ್ತಾ ಬರ್ತೈತಿ. ಈಗ ವಿಭಿನ್ನ ಸ್ತರಗಳದಾವ ಅನ್ಕೋರಿ. ಇಲ್ಲಿ ನಕ್ಷತ್ರ ಐತಾ, ಕಾಣಿಸ್ತಾ? ಈಗ
ಇಲ್ಲಿ ಈ ರೀತಿ ವಾತಾವರಣದ ಸ್ತರಗಳದಾವ ಅನ್ಕೊರಿ. ಈ ವಾತಾವರಣದ ಸ್ತರಗಳ ಮೇಲ್ಗಡೆ ಏನಿರ್ತವ ಒಂದು ನಕ್ಷತ್ರ ಐತ. ಆ ನಕ್ಷತ್ರದಿಂದ ಬೆಳಕ್ ಹಿಂಗ್ ಬರೋದೈತ ಅನ್ಕೊರಿ. ಇಲ್ಲಿ ಫಸ್ಟ್ ಬಡದಾಗ ಅದೇನಾಗತ್ತ, ಇದ್ರದೊಂದು ವಕ್ರೀಭವನದ ಸ್ಥಿರಾಂಕ ಬೇರೆ ಆಗಿರ್ತದ. ಅಂದ್ರ ಅದು ಬಾಗ್ತಾ ಹೋಗ್ತೈತಿ. ಈ ರೀತಿ ಬಾಗ್ತಾ 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 ಏನಾಗ್ತದ, ವೀವರ್ಸ್ ಅಂತಂದ್ರ ನಾವು ಭೂಮಿ ಮೇಲಿರುವಂತ ಕಣ್ಣಿಗೆ, ಮಾನವನ ಕಣ್ಣಿಗೆ ಅದು ಬರುವಾಗ ಏನಾಗ್ಬಿಡ್ತದ, ನಮ್ಗೆ ಹೆಂಗ್ ಕಾಣ್ತೈತಿ ಅದು ನಕ್ಷತ್ರ ಮಿನುಗ್ದಂಗ್ ಕಾಣ್ತದ. ಅಂದ್ರ ನಕ್ಷತ್ರಗಳು ಮಿನುಗುತ್ತಾವ ಅಂತ ನಮಗ್ ಅನಸ್ತದ. ಆಮೇಲೆ ನೈಜ ಎತ್ತರಕ್ಕಿಂತ ಸ್ವಲ್ಪ ಎತ್ತರದಲ್ಲೂ ಕಾಣ್ತಾವು. ನೋಡ್ರಿ ಇಲ್ಲಿ ನೋಡ್ರಿ, ನಕ್ಷತ್ರಗಳು ಬರುವ ಬೆಳಕು ಸತತವಾಗಿ ವಕ್ರೀಭವನ ಹೊಂದುತ್ತದೆ. ಸತತವಾಗಿ ವಕ್ರೀಭವನ ಹೊಂದುತ್ತದೆ. ವಾತಾವರಣಕ್ಕೆ ಬರುವಾಗ ವಾಯುಮಂಡಲದಲ್ಲಿನ ಸ್ತರಗಳ ವಿಭಿನ್ನ ವಕ್ರೀಭವನದ ಸ್ಥಿರಾಂಕದಿಂದಾಗಿ ಏನಾಗ್ತದ, ಬೆಳಕು ಸತತವಾಗಿ ವಕ್ರೀಭವನ ಹೊಂದುತ್ತದೆ. ಇದರಿಂದಾಗಿ ನಕ್ಷತ್ರಗಳು ಏನಾಗ್ತವ, ಮಿನುಗುತ್ತವೆ. ಅದಾದ್ಮೇಲೆ ನಕ್ಷತ್ರಗಳ ನೈಜ ಹಾಗೂ ಗೋಚರ ಸ್ಥಾನಗಳಲ್ಲಿ ವ್ಯತ್ಯಾಸ. ನೈಜ ಸ್ಥಾನ ಮತ್ತು ಗೋಚರ ಸ್ಥಾನ ನೋಡ್ರಿ. ವಾಯುಮಂಡಲವು ನಕ್ಷತ್ರದ ಬೆಳಕನ್ನು ಲಂಬದ ಕಡೆ ಬಾಗಿಸುವುದರಿಂದ, ಯಾವ ಕಡೆ ಬಾಗ್ತದ, ಲಂಬದ ಕಡೆಗೆ ಬಾಗ್ತದ. ಲಂಬದ ಕಡೆಗೆ. ಲಂಬದಿಂದ ದೂರ ಅಂದ್ರ ಲಂಬದಿಂದ ದೂರ ಅಂತಂದ್ರ ಇದು ಯಾವುದು, ನಮ್ಗ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಬಂದಾಗ ಲಂಬದಿಂದ ದೂರ ಹೋಗ್ತೈತಿ. ಈ ವಿರಳದಿಂದ ಸಾಂದ್ರಕ್ಕೆ ಬರತೈತಿ ಅನ್ಕೋರಿ. ಏನಾಗ್ತೈತಿ, ಸಾರಿ ಉಲ್ಟಾ ಹೇಳಿದೆ ಅನ್ಸುತ್ತೆ. ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಬಂದಾಗ, ವಿರಳ ಮಾಧ್ಯಮಕ್ಕೆ ಬಂದಾಗ ಅದೇನಾಗತ್ತ, ಲಂಬದ ಕಡೆಗೆ ಬಾಗ್ತೈತಿ. ಫಾಸ್ಟ್ ಮುಟ್ಬೇಕಲ್ಲ, ಹೋಗಿ ಸ್ಪೀಡನ್ನು ಮೇಂಟೈನ್ ಮಾಡ್ತೈತೆ ಅಂತ ಹೇಳಿದ್ದೆ ನಾನು ಕ್ಲಾಸಲ್ಲಿ. ಲೈಟ್ ಸ್ಪೀಡನ್ನು ಮೇಂಟೈನ್ ಮಾಡ್ತದ. ಅದಕ್ಕೆ ಏನಾಗ್ತದ, ಇದು ಇಷ್ಟು ನೆನಪಿಟ್ಕೋರಿ, ಲಂಬದ ಕಡೆಗೆ ಬಾಗಿಸುತ್ತದೆ. ಅದಕ್ಕೆ ಅದ ಏನಾಗ್ತದ, ನಕ್ಷತ್ರದ ತೋರಿಕೆ ಸ್ಥಾನ ಅದರ ನೈಜ ಸ್ಥಾನಕ್ಕಿಂತ ಸ್ವಲ್ಪ ಬೇರೆಯಾಗಿರುತ್ತದೆ, ಬೇರೆಯಾಗಿ ಕಾಣ್ತದೆ. ಭೂಮಿಯಿಂದ ವೀಕ್ಷಿಸಿದಾಗ ನಕ್ಷತ್ರವು ತನ್ನ ನೈಜ ಎತ್ತರಕ್ಕಿಂತ ಸ್ವಲ್ಪ ಎತ್ತರದಲ್ಲಿ ನಮ್ಗೆ ಏನಾಗ್ತದ, ಕಾಣ ಸಿಗ್ತದ ನೋಡ್ರಿ. ಈಗ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ. ಶೀಘ್ರ ಸೂರ್ಯೋದಯ ಅಂದ್ರೆ ಏನು, ಸೂರ್ಯ ಏನಾಗಿರಲ್ಲ, ಇನ್ನೂ ನೈಜವಾಗಿ ಹುಟ್ಟರಂಗಿಲ್ಲ, ಆದ್ರೂ ನಮಗ ಒಂದು ದಿಗಂತದ ಸಮತಲದಲ್ಲಿ ದಾಟಿರುವಂತೆ ಮೇಲೆ ಬಂದಿರುವಂತೆ ಕಾಣ್ತಾನೆ, ಸೂರ್ಯೋದಯ ಆದಂಗೆ ಕಾಣ್ತಾನೆ. ಅದಾದ್ಮೇಲೆ ವಾಯುಮಂಡಲ ಯಾಕೆ ಹಿಂಗಾಗ್ತದ, ನಿಜ ಸೂರ್ಯೋದಯ ಹಾಗೂ ಸೂರ್ಯಾಸ್ತಗಳೆಂದರೆ ಸೂರ್ಯನ ದಿಗಂತದ ಸಮತಲವನ್ನ ದಾಟುವ ಸಮಯ. ದಿಗಂತ ಅಂದ್ರೆ ಏನು, ಈ ಭೂಮಿ ಐತೆತ್ತಿಕೋರಿ, ಈ ಭೂಮಿಗೆ ಹಿಂಗೊಂದು ನೋಡ್ರಿ, ಆಕಾಶ ಮತ್ತು ಭೂಮಿಯ ನಡುವೆ ಒಂದು ಲೈನ್ ಇರ್ತದ. ಎರಡು ಕೂಡ್ದಂಗ ಅನಿಸ್ತದ ನೋಡ್ರಿ. ಇದಕ್ಕೆ ಈ ಲೈನಿಗೆ ಹಾರಿಜಾನ್ಗೆ ಏನಂತ ಕರೀತಾರ ಅಂದ್ರ ದಿಗಂತ ಅಂತ ಕರೀತಾರ. ಹೌದಾ. ವಾಯುಮಂಡಲದಲ್ಲಿನ ವಕ್ರೀಭವನದ ಪರಿಣಾಮ, ಇದಕ್ಕೂ ಕಾರಣ ವಕ್ರೀಭವನನೇ. ಇದಕ್ಕೂ ಕಾರಣ ಏನು, ವಕ್ರೀಭವನ ಪರಿಣಾಮ. ಸೂರ್ಯನು ವಾಸ್ತವ ಸೂರ್ಯೋದಯಕ್ಕಿಂತ ಮೊದಲು ಅಂದ್ರೆ 2 ನಿಮಿಷ ಮುಂಚೆನೆ ನಮಗೇನಾಗ್ತದ, ಗೋಚರಿಸ್ತಾನ. ಆಮೇಲೆ ಸೂರ್ಯಾಸ್ತ ಆದ್ಮೇಲೆ ಇಲ್ಲಿ ಮುಳುಗಿ ಹೋಗಿರ್ತಾನ, ಇಲ್ಲಿರ್ತಾನ, ಬಟ್ ನಮಗ್ ಹೆಂಗ್ ಕಾಣಿಸ್ತದ, ಇನ್ನೂ ಇಲ್ಲದಾನ ಅಂತ ಅನಸ್ತದ. 2 ನಿಮಿಷ ಆದ್ಮೇಲೆ ಮುಳುಗ್ದಂಗ ಅನಸ್ತದ. ಅರ್ಥ ಆಯ್ತಾ. ಓಕೆ, ಈಗ ನೋಡ್ರಿ, ಸಮೀಪ ದೃಷ್ಟಿ. ಇವು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್. ಯಾವುದು, ಸಮೀಪ ದೃಷ್ಟಿ, ಮಯೋಪಿಯಾ. ಇದು ಮಾನವನ ಕಣ್ಣು ವರ್ಣಮಯ ಜಗತ್ತು ಪಾಠದಲ್ಲಿ ಬರ್ತದಲ್ಲ. ಏನ್ ಸಮೀಪ ದೃಷ್ಟಿ ಅಂದ್ರೆ ಸಮೀಪ ಇದ್ದದ್ದು ಕಾಣಿಸ್ತದ. ಸಮೀಪ ಇದ್ದದ್ದು ಏನಾಗುತ್ತ, ಅಲ್ಲದ ಸಮೀಪ ದೃಷ್ಟಿ ಅಂದ್ರೆ ಸಮೀಪ ಇದ್ದದ್ದು ಕಾಣಿಸ್ತದ, ದೂರ ಇದ್ದದ್ದು ಏನಾಗುದಿಲ್ಲ, ಸ್ಪಷ್ಟವಾಗಿ ಗೋಚರ ಆಗಂಗಿಲ್ಲ. ಇಲ್ಲಿ ನೋಡಿ, ಸಮೀಪ ದೃಷ್ಟಿ ಹೊಂದಿರುವ ವ್ಯಕ್ತಿ ಸಮೀಪದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡಬಲ್ಲ, ಆದ್ರೆ ದೂರದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡಕ ಸಾಧ್ಯ ಇಲ್ಲ. ಈಗ ಸಮೀಪ ದೃಷ್ಟಿಯುಳ್ಳ ಕಣ್ಣಿನಲ್ಲಿ ದೂರದ ವಸ್ತುವಿನ ಬಿಂಬವು ರೆಟಿನಾದ ಮೇಲೆ ರೂಪುಗೊಳ್ಳದೆ ರೆಟಿನಾದ ಮುಂಭಾಗದಲ್ಲಿ ರೂಪುಗೊಳ್ತೈತಿ. ಈಗ ರೆಟಿನಾ ಅಂದ್ರೆ ಏನು, ಈ ಒಂದು ಸ್ಕ್ರೀನ್ ಐತಲ್ರಿ, ಈ ರೌಂಡ್ ಸರ್ಕಲ್, ಈ ಸರ್ಕಲ್ಲೇ ರೆಟಿನಾ. ಈ ರೆಟಿನಾ ಅಂದ್ರೆ ಇದು ಪರದೆ ಇದ್ದಂಗ, ಸ್ಕ್ರೀನ್ ಪರದೆ ಇದ್ದಂಗ. ನಮ್ಗ ಏನೇ ಒಂದು, ನೀವು ಇಲ್ಲಿ ಇದನ್ನ ನೋಡಿರಿ, ಲೆನ್ಸ್ ಬಗ್ಗೆ ನೋಡಿರಿಲ್ಲ, ಲೆನ್ಸ್, ಕಾನ್ವೆಕ್ಸ್ ಲೆನ್ಸ್, ಮಸೂರ. ಈ ಮಸೂರದ ಒಂದು ಡೈಗ್ರಾಮ್ಸ್ ನೋಡಿರಲ್ಲ, ರೇ ಡೈಗ್ರಾಮ್ಸ್. ಆ ಮಸೂರದ ಒಂದು ವಸ್ತುವಿನ ಪ್ರತಿಬಿಂಬ ಉಂಟಾಗುವುದನ್ನ ನೋಡಿರಿ, ರೇಖಾಚಿತ್ರಗಳನ್ನ. ಏನಾಗ್ಬೇಕು, ಪಾಯಿಂಟ್ ಎಲ್ಲಿ ಮೀಟ್ ಆಗ್ಬೇಕು, ಆ ಪಾಯಿಂಟ್ ಸ್ಕ್ರೀನ್ ಮೇಲೆ ಮೀಟ್ ಆದ್ರ ನಮಗೇನಾಗ್ತದ, ಕಾಣಿಸ್ತದ. ಈ ಸ್ಕ್ರೀನ್ ಮುಂದ್ ಮೀಟ್ ಆಗತ್ತಾವ. ಸ್ಕ್ರೀನ್ ಅಂದ್ರೆ ಯಾವ್ದಿಲ್ಲಿ, ರೆಟಿನಾ. ಆ ರೆಟಿನಾದ ಮುಂಭಾಗದಲ್ಲಿ ಏನಾಗತ್ತವ, ಮೀಟ್ ಆಗತ್ತವ. ಸಮೀಪ ಇದ್ದದ್ದು ಸಮೀಪೆ ಏನಾಗ್ತವ, ಒಳಗಡೆನೆ ಮೀಟ್ ಆಗ್ತವ. ಇಲ್ಲಿ ಹೋಗಿ ಮೀಟ್ ಆದ್ರೆ ನಮಗ್ ಕಣ್ಣಿಗೆ ಕಾಣಿಸ್ತದ, ಇಲ್ಲಿ ಮೀಟ್ ಆದ್ರೆ ನಮಗ್ ಕಾಣಿಸಲ್ಲ. ಇಲ್ಲೆಲ್ಲೇ ಈ ರೌಂಡ್ ಏನೈತಲ್ಲ, ಇದ್ರ ಒಳಗಡೆ ಏನಾರ ಮೀಟ್ ಆದ್ರೆ ನಮಗೇನು ಕಾಣಿಸಲ್ಲ. ನಮಗೆ ಎಲ್ಲಿ ಕಾಣಿಸ್ತದ, ರೆಟಿನಾದ ಮ್ಯಾಲೆ ಏನಾಗ್ಬೇಕು,
ಪ್ರತಿಬಿಂಬ ಉಂಟಾಗ್ಬೇಕು, ಅವಾಗ ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸ್ತದೆ. ಇದು ಇಲ್ಲಿ ನೋಡ್ರಿ, ಸಮೀಪ ದೃಷ್ಟಿ ಅಂದ್ರೆ ಏನಂತ ಬರಿಬೇಕು? ಸಮೀಪ ದೃಷ್ಟಿ ಹೊಂದಿರುವ ವ್ಯಕ್ತಿ ಸಮೀಪದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡಬಲ್ಲ, ಆದ್ರೆ ದೂರದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ. ಈಗ ಸಮೀಪ ದೃಷ್ಟಿಯುಳ್ಳ ಕಣ್ಣಿನಲ್ಲಿ ದೂರದ ವಸ್ತುವಿನ ಬಿಂಬವು ರೆಟಿನಾದ ಮೇಲೆ ರೂಪುಗೊಳ್ಳದೆ ರೆಟಿನಾದ ಮುಂಭಾಗದಲ್ಲಿ ರೂಪುಗೊಳ್ತಾವ. ಇದಕ್ ಕಾರಣ ಏನಪ್ಪಾ? ಇದನ್ನ ಹೆಂಗ್ ಬರಿಬೇಕಪ್ಪ ಅಂದ್ರೆ, ಇದನ್ನ 3 ಮಾರ್ಕ್ಸ್ ಕೇಳಾರ ಅಂತ ತಿಳ್ಕೊರಿ. ಸಮೀಪ ದೃಷ್ಟಿದ ವಾಕ್ಯ ಬರಿಬೇಕು, ಹೌದಾ? ದೋಷಕ್ಕೆ ಕಾರಣ ಬರಿಬೇಕು. ಏನು? ಕಣ್ಣಿನ ಮಸೂರದ ವಿಪರೀತ ವಕ್ರತೆ, ವಿಪರೀತವಾಗಿ ದೊಡ್ಡದಾಗಿರೋದು, ಉದ್ದವಾಗಿರೋದು, ಸಹಜ ಸ್ಥಿತಿಗಿಂತ ಉದ್ದವಾಗಿರೋದು, ಅಂದ್ರೆ ವಕ್ರತೆಯನ್ನ ಹೊಂದಿರೋದು, ಇದಕ್ಕೆ ಕಾರಣ ಆಗಿರ್ತೈತಿ. ಈ ಡಿಫೆಕ್ಟ್ಗೆ ಕಾರಣ ಆಗಿರ್ತದೆ. ಇದನ್ನ ಹ್ಯಾಗ್ ಸರಿಪಡಿಸ್ಬಹುದು? ಇಲ್ಲಿ ನೋಡ್ರಿ, ಸ ಒಂದ್ ನೆನಪಿಟ್ಕೋರಿ, ನೀ ಒಂದ್ ನೆನಪಿಟ್ಕೋರಿ. ಸ ನೀ ಮುಂದ ದ ಪ ಬರ್ತೈತಿ. ಇಲ್ಲಿ ಸ ನೀ ದ ಪ, ಸಮೀಪ ದೃಷ್ಟಿ ನಿಮ್ನ ಮಸೂರ. ಸಮೀಪ ದೃಷ್ಟಿ ನಿಮ್ನ ಮಸೂರವನ್ನ ಉಪಯೋಗಿಸ್ಕೊಂಡು ನಾವೇನ್ ಮಾಡ್ಬೋದು? ಇಲ್ಲಿ ಈ ಒಂದು ಡಿಫೆಕ್ಟ್ನ ಪರಿಹಾರ ಮಾಡ್ಕೋಬಹುದು. ಇಲ್ಲಿ ಹೆಂಗ್ ಬಳಸ್ಬೇಕಪ್ಪ ಅಂದ್ರ ಲೆನ್ಸ್ ಅಲ್ಲಿ ಬಳಸ್ತಾರ, ಹೌದಾ? ಇಲ್ಲಿ ನೋಡ್ರಿ, ಇದು ಕಾನ್ಕೇವ್ ಅಥವಾ ನಿಮ್ನ ಮಸೂರ ಅಂತಿರಿಲ್ಲ, ಇದು ಏನ್ ಮಾಡ್ತೈತಪ್ಪ, ಹಿಂಗ್ ಬಂದಿರುವಂತವನ್ನ ಇನ್ನೂ ಸ್ವಲ್ಪ ದೂರ ಕಳಿಸ್ತೈತಿ. ಇಟ್ ಮೀನ್ಸ್ ಅದು ಇಲ್ಲಿ ಮೀಟ್ ಆಗೋದ್ ಬಿಟ್ಟು ದೂರ ಕಳಿಸ್ತಂದ್ರ ಮುಂದ್ ಹೋಗಿ ಮೀಟ್ ಆಗ್ತಾವ. ಅವಾಗ ನಮಗೇನಾಗ್ತದ? ಕಣ್ಣಿಗೆ ಪ್ರತಿಬಿಂಬ ಕಾಣಕ್ ಸ್ಟಾರ್ಟ್ ಆಗುತ್ತ. ಇದನ್ನ ಈ ರೀತಿ ಕರೆಕ್ಷನ್ ಮಾಡ್ತಾರೆ ಸಮೀಪ ದೃಷ್ಟಿಯನ್ನ. ಅದಾದ್ಮೇಲೆ ದೂರ ದೃಷ್ಟಿ, ಹೈಪರ್ ಮೆಟ್ರೋಪಿಯಾ. ಏನ್ ಹೈಪರ್ ಮೆಟ್ರೋಪಿಯಾ ಹೊಂದಿದ ವ್ಯಕ್ತಿ ದೂರ ದೃಷ್ಟಿ. ಅಲ್ಲಿ ಹೆಂಗಿತ್ತು? ಸಮೀಪ ದೃಷ್ಟಿ ಅಂದ್ರೆ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ, ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣೋದಿಲ್ಲ. ಅದೇ ರೀತಿ ಇಲ್ಲಿ ದೂರದೃಷ್ಟಿ ಅಂದ್ರೆ ಏನು? ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತೆ, ಆದ್ರೆ ಸಮೀಪದ ವಸ್ತುಗಳು ಏನಾಗುದಿಲ್ಲ, ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ, ಸ್ಟ್ರೇನ್ ಆಗುತ್ತೆ ನಮ್ಮ ಕಣ್ಣಿಗೆ. ಈಗ ಹೆಂಗಂತಂದ್ರ, ಹತ್ತಿರದ ವಸ್ತುವಿನಿಂದ ಬರುವ ಬೆಳಕಿನ ಕಿರಣಗಳು ರೆಟಿನಾದ ಹಿಂಭಾಗದಲ್ಲಿ ಕೇಂದ್ರಿತ ಆಗ್ತಾವ, ಮುಂದೆ ಹೋಗ್ಬಿಡ್ತಾವ. ಸಮೀಪದಾಗ ಇಟ್ಟಿವಂದ್ರ ಆ ಕಿರಣಗಳು ಏನಾಗ್ಬೇಕು? ಇಲ್ಲಿ ಮೀಟ್ ಆಗ್ಬೇಕು, ರೆಟಿನಾದ ಮೇಲೆ ಮೀಟ್ ಆಗ್ಬೇಕಂತ ಹೇಳಿ ನಾನು. ಒಳಗ್ ಮೀಟ್ ಆದ್ರೆ ಅದು ಮಯೋಪಿಯಾ, ಇಲ್ಲಿ ರೆಟಿನಾದ ಹೊರಗ್ ಮೀಟ್ ಆದ್ರೆ ಅದು ಹೈಪರ್ ಮೆಟ್ರೋಪಿಯಾ, ಹೌದಾ? ಇದಕ್ ಕಾರಣ ಏನಪ್ಪಾ? ದೋಷಗಳು ಉಂಟಾಗಲು ಕಾರಣ ಏನಂದ್ರ, ಕಣ್ಣಿನ ಮಸೂರದ ಸಂಗಮ ದೂರವು ಉದ್ದವಾಗಿರುವುದು. ಸಂಗಮ ದೂರ ಎಲ್ಲಿರ್ಬೇಕು? ರೆಟಿನಾದ ಮ್ಯಾಲ ಇರ್ಬೇಕ್ರಿ. ಅದು ಬಿಟ್ಟು ಅದು ಏನಾಗ್ಯದ? ಸಂಗಮ ದೂರ ದೂರವಾಗೈತಿ. ಅದಕ್ಕೆ ಏನಾಗುದಿಲ್ಲ ನಮಗ, ಅದು ಸ್ಪಷ್ಟವಾಗಿ ಕಾಣೋದೇ ಇಲ್ಲ. ಸಮೀಪ ಇದ್ದದ ವಸ್ತುಗಳು ಕಾಣೋದಿಲ್ಲ. ಕಣ್ಣಿನ ಗುಡ್ಡೆ ಅತಿ ಚಿಕ್ಕವಾಗಿರೋದು, ಕಣ್ಣಿನ ಗುಡ್ಡೆ ಚಿಕ್ಕದಾಗಿತ್ತಂದ್ರೂ ಮುಂದೆ ಹೋಗ್ಬಿಡ್ತೈತಿ ಲೈಟ್, ಹೌದಾ? ಈ ದೋಷವನ್ನ ಸೂಕ್ತ ಸಾಮರ್ಥ್ಯಗಳ ಪೀನ ಮಸೂರದ ಸಹಾಯದಿಂದ ಸರಿಪಡಿಸಬಹುದು. ಪೀನ ಮಸೂರ ಇದೇನದ? ದ ಪ ಅಂತ ನೆನಪಿಟ್ಟಕೊಡಿ. ಸನಿ ದ ಪ, ಸಮೀಪ ದೃಷ್ಟಿ ನಿಮ್ನ ಮಸೂರ, ದೂರದೃಷ್ಟಿ ಪೀನ ಮಸೂರ ಅಂತ ನೆನಪಿಟ್ಕೊಂಡ್ಬಿಡ್ರಿ, ಹೌದಾ? ಓಕೆ. ಪ್ರೆಸ್ಬಯೋಪಿಯಾ. ಏನ್ ಪ್ರಿಸ್ಬಯೋಪಿಯಾ ಅಂದ್ರ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂದ್ರೆ ಏನಂತ ಗೊತ್ತಿರ್ಬೇಕು ನಿಮ್ಗೆ. ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಇಲ್ಲ ನೋಡ್ರಿ. ದೂರದ ಮತ್ತು ಹತ್ತಿರದ ವಸ್ತುಗಳನ್ನು ನೋಡುವಾಗ ಕಣ್ಣಿನ ಮಸೂರದ ಸಂಗಮ ದೂರವು ಬದಲಾಗ್ತಾ ಇರ್ತೈತಿ. ಈಗ ದೂರದ ವಸ್ತುಗಳನ್ನ ನೋಡಿದ್ರ ಕಣ್ಣಿನ ಮಸೂರ ಏನಾಗ್ತೈತಿ? ಈ ಹತ್ತಿರದ ವಸ್ತುಗಳನ್ನ ನೋಡುವಾಗ ಸೀಲಿಯರಿ ಸ್ನಾಯುಗಳು ವಿಶ್ರಾಂತಿಗೊಂಡು ಮಸೂರವು ತೆಳ್ಳಗಾಗುತ್ತದೆ, ಸಂಗಮ ದೂರ ಹೆಚ್ಚಾಗ್ತದೆ. ಸೀಲಿಯರಿ ಸ್ನಾಯುಗಳು ಅಂತದ ಕಣ್ಣಿನ ಒಂದು ಚಿತ್ರ ಗೊತ್ತೈತಿ ನಮ್ಗೆ. ಕಣ್ಣಿನ ಚಿತ್ರದಲ್ಲಿ ಇಲ್ಲಿ ಇರ್ತಾವ ನೋಡ್ರಿ, ಹಿಂಗ ಈ ಕಡೆ ಲೆನ್ಸ್ ಅನ್ನ ಹಿಡ್ಕೊಂಡಿರ್ತಾವಲ್ಲ, ಈ ರೀತಿ ಲೆನ್ಸ್ ಅನ್ನ ಏನ್ ಮಾಡಿರ್ತಾವ? ಹಿಡ್ಕೊಂಡಿರ್ತಾವ. ಇದು ಸರಿಯಾಗಿ ಆಲಿಲ್ಲ, ಬಟ್ ಇಲ್ಲಿ ಈ ಕಡೆ ಹಿಂಗ ಸ್ನಾಯುಗಳದಾವ ನೋಡ್ರಿ, ನರಗಳು, ಸೀಲಿಯರಿ ಸ್ನಾಯುಗಳು ಅಂತ ಕರೀತಾರ. ಆ ಸೀಲಿಯರಿ ಸ್ನಾಯುಗಳು ಏನ್ ಮಾಡ್ತಾವ? ಹಿಂಗ್ ವಿಶ್ರಾಂತಿಗೊಳ್ತಾವ. ಆ ವಿಶ್ರಾಂತಿಗೊಂಡಾಗ ಮಸೂರ ಏನಾಗ್ತದ? ತೆಳ್ಳಗಾಗ್ತದ, ಸಂಗಮ ದೂರ ಹೆಚ್ಚಾಗ್ತದ. ಅದು ಹತ್ತಿರ ಇರುವಂತ ವಸ್ತುಗಳ ಒಂದು ಬೆಳಕು ಏನಾಗ್ತೈತಿ? ಮುಂದೆ ಹೋಗ್ತೈತಿ, ರೆಟಿನಾದ ಮೇಲೆ ಮೂಡ್ತದ. ಹಂಗೆ ಯಾವುದು? ಹತ್ತಿರದ ವಸ್ತುಗಳನ್ನ ನೋಡುವಾಗ ಇಲ್ಲಿ ಏನಾಗ್ಬೇಕು? ದೂರದ ವಸ್ತುಗಳಾಗ್ಬೇಕು. ದೂರದ ವಸ್ತುಗಳನ್ನ ನೋಡುವಾಗ ಇದು ದೂರ ಆಗ್ಬೇಕು. ದೂರದ ವಸ್ತುಗಳನ್ನ ನೋಡುವಾಗ ಕಣ್ಣಿನ ಸೀಲಿಯರಿ ಸ್ನಾಯುಗಳು ಕುಗ್ಗುವುದು. ಸೀಲಿಯರಿ ಸ್ನಾಯುಗಳು ಹಿಂಗ್ ಕುಗ್ಗುತ್ತಾವ, ದಪ್ಪ ಆಗ್ತದ, ವಕ್ರತೆ ಹೆಚ್ಚಾಗ್ತದ, ಸಂಗಮ ದೂರ ಕಡಿಮೆ ಆಗ್ತದ. ದೂರದಿಂದ ಬಂದಿರುವಂತ ಮುಂದೆ ಹೋಗಲ್ಲ, ಅದೇನಾಗ್ತದ? ಮತ್ತ ರೆಟಿನಾದ ಮೇಲೆನೆ ಏನಾಗ್ತದ? ಪ್ರತಿಬಿಂಬಗಳು ಉಂಟಾಗಿ ನಮಗ್ ಸ್ಪಷ್ಟವಾಗಿ ಕಾಣಿಸ್ತಾವ. ಈ ರೀತಿ ಹೊಂದಾಣಿಕೆ ಮಾಡುವಂತ ಸಾಮರ್ಥ್ಯಕ್ಕೆ ನಾವು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂತ ಕರಿತೀವಿ. ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಕಣ್ಣಿನ ಮಸೂರದ ಸಾಮರ್ಥ್ಯವನ್ನ ನಾವು ಏನಂತ ಕರಿತೀವಿ? ಕಣ್ಣಿನ ಹೊಂದಾಣಿಕೆ ಅಂತ ಕರಿತೀವಿ. ಇದನ್ನ ಕೇಳ್ಯಾರ, ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂದ್ರೆ ಏನಂತ ಹೇಳಿ. ಈ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಮಾಡ್ತಾ ವಯಸ್ಸಾದಂತೆಲ್ಲ ಏನಾಗ್ಬಿಡ್ತೈತಿ? ಅದ್ರ ಶಕ್ತಿ ಕುಗ್ಗುತ್ತದ, ಹೌದಿಲ್ಲ?
ಹೆಚ್ಚಿನ ಜನರ ಸಮೀಪ ಬಿಂದು ಕ್ರಮೇಣ ದೂರ ಸರಿತಿ. ನಮ್ಗ ಏನಾಗ್ತದ, ಆ ಸಮೀಪ ಬಿಂದು ಏನಾಗ್ತದ 25 25 ಮೀಟರ್ ಅಲ್ಲ, 25 ಸೆಂಟಿಮೀಟರ್. ಅಷ್ಟು ಏನಾಗ್ಬಿಡ್ತದ, ಅದು ದೂರ ಸರಿತಾ 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 ಅದರದ್ದು ಇದನ್ನ ಕಡಿಮೆ ಆಗ್ಬಿಡ್ತೈತಿ. ಹೌದಾ? ಆಗ ಅಂಥವ್ರು ಹತ್ತಿರದ ವಸ್ತುಗಳನ್ನ ಕನ್ನಡಕವಿಲ್ಲದೆ ಏನ್ ಮಾಡಕ್ಕಾಗಲ್ಲ, ನೋಡಕ್ಕಾಗಲ್ಲ. ಈ ದೋಷವನ್ನ ಪ್ರಿಸ್ಟ್ ಬಯೋಪಿಯಾ ಅಥವಾ ಪ್ರಿಸ್ ಬಯೋಪಿಯಾ ಅಂತ ಕರೀತಾರೆ. ಮಸೂರ ತನ್ನ ಸ್ಥಿತಿಸ್ಥಾಪಕ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ. ಸ್ಥಿತಿಸ್ಥಾಪಕ ಅಂದ್ರೆ ಕುಗ್ಗೋದು, ಆಮೇಲೆ ತೆಳುವಾಗೋದು, ಈ ಒಂದು ಇದನ್ನ ಏನ್ ಮಾಡ್ಕೋತೈತಿ, ಸಾಮರ್ಥ್ಯ ಅನ್ನೋದು ಕಳ್ಕೊತೈತಿ. ಹೌದಾ? ಓಕೆ, ನೆಕ್ಸ್ಟ್ ಕಾರ್ನಿಯಾ ಅಂದ್ರೆ ನೋಡ್ರಿ, ಆ ಕಾರ್ನಿಯಾ ಅಂದ್ರೆ ಒಂದು ಹೊರಭಾಗ ಹೆಚ್ಚಿನ ಒಂದು ಪ್ರಮಾಣದ ಬೆಳಕಿನ ವಕ್ರೀಭವನ ಇಲ್ಲೇ ನಡೀತೈತಿ. ನಮ್ಮ ಕಣ್ಣು ಒಳಗಡೆ ಏನು ಬೆಳಕು ಹೋಗ್ತೈತಿಲ್ಲ, ವಕ್ರೀಭವನ ಜಾಸ್ತಿ ಆಗ್ತೈತಿ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಕಾರ್ನಿಯಾದಾಗೆ ಆಗ್ತದೆ. ಆಮೇಲೆ ಇದು ಮಸೂರಗಳು ಯಾವ ರೀತಿ ವರ್ಕ್ ಮಾಡ್ತಾವ ಅಂತ ಗೊತ್ತೈತಿ ನಿಮ್ಗೆ. ಮಸೂರಗಳು ಏನ್ ಮಾಡ್ತಾವ ಅಂತಂದ್ರ ಪೀನ ಮಸೂರದಂತ ಕಾಣ್ತಾವ. ಪೀನ ಮಸೂರ ಟೈಪೇ ಕಾಣ್ತೈತಿ ನೋಡ್ರಿ. ಇದು ಯಾವುದು ಒಂದು ಕಣ್ಣೊಳಗಿರುವಂತ ಒಂದು ಮಸೂರ ಹೆಂಗ್ ಕಾಣ್ತೈತಿ, ಪೀನ ಮಸೂರ ಟೈಪ್ ಕಾಣ್ತೈತಿ. ಹೌದಿಲ್ಲ? ಅದು ಹಿಗ್ಗೋದು ಕುಗ್ಗೋದು ಎಲ್ಲ ಮಾಡ್ತೈತಿ. ಹೌದಾ? ಐರಿಶ್ ಇದು ವರ್ಣ ಕಾರ್ನಿಯಾದ ಹಿಂಭಾಗದಲ್ಲಿ ಕಪ್ಪು ಬಣ್ಣದ ಒಂದು ಸ್ನಾಯು ಆಗೈತಿ. ಕಪ್ಪು ಬಣ್ಣದ ಸ್ನಾಯುಗಳಿಂದಾದ ರಚನೆ. ಇದು ಕಣ್ಣಿನ ಪಾಪೆಯ ಗಾತ್ರವನ್ನು ನಿಯಂತ್ರಿಸ್ತೈತಿ ಅಂತ ಐತಿ. ಆಮೇಲೆ ಇದು ಬಣ್ಣನೂ ಕೊಡ್ತೈತಿ, ಕಣ್ಣಿಗೆ ಬಣ್ಣವನ್ನು ನೀಡ್ತೈತಿ. ಒಬ್ಬೊಬ್ಬದ್ದು ಬ್ಲೂ ಐಸ್ ಇರ್ತಾವ, ಬ್ರೌನ್ ಐಸ್, ಈ ಬ್ಲ್ಯಾಕ್ ಐಸ್ ಇರೋಕ್ಕೆಲ್ಲ ಕಾರಣ ಇದೆ ಕಣ್ಣಿನ ಒಂದು ವರ್ಣಪಟಲ ಅಂತಾನು ಕರೀತಾರೆ ಇದಕ್ಕೆ. ಪಾಪೆ, ಕಣ್ಣಿನೊಳಗೆ ಬೆಳಕೇನು ಪ್ರವೇಶ ಆಗ್ತೈತಲ್ಲ, ಚಿಕ್ಕದೊಂದು ಬ್ಲ್ಯಾಕ್ ಕಲರ್ ಹೋಲ್ ಏನಿರ್ತೈತಲ್ಲ ಕಣ್ಣೊಳಗಡೆ, ಒಂದು ಬ್ಲ್ಯಾಕ್ ದೊಡ್ಡದಿರ್ತೈತಿ, ಅದಕ್ಕೆ ಒಳಗೊಂದು ಬ್ಲ್ಯಾಕ್ ಇರ್ತೈತಿ ನೋಡ್ರಿ, ಅದು ಪಾಪೆ ಅಂತ ಕರೀತಾರೆ. ಅದಕ್ಕೆ ಪ್ಯೂಪಿಲ್ ಅಂತ ಕರೀತಾರೆ. ಆಮೇಲೆ ರೆಟಿನಾ, ಇದ್ರ ಮೇಲೆ ನಮ್ಮ ದೃಶ್ಯ ಗ್ರಾಹಕ ಕೋಶಗಳಿರ್ತಾವ. ಪ್ರಚೋದನೆಗೆ ವಿದ್ಯುತ್ ಸಂಕೇತಗಳಾಗಿ ಸೃಷ್ಟಿಸಿ ನಾವೇನ್ ಪ್ರತಿಬಿಂಬಗಳನ್ನ ಉಂಟು ಮಾಡಿರ್ತಾವಲ್ಲ, ಯಾವುದೋ ಒಂದು ಬೆಳಕಿನ ವಸ್ತುಗಳ ಒಂದು ಪ್ರತಿಬಿಂಬವನ್ನ ವಿದ್ಯುತ್ ಸಂಕೇತಗಳಾಗಿ ಸೃಷ್ಟಿಸಿ ಕಳಿಸ್ತಿರ್ತೈತಿ ಅದಕ್ಕೆ ಮೆದುಳಿಗೆ. ಆಕ್ಚುಲಿ ನಮ್ಮ ಕಣ್ಣಲ್ಲಿ ಯಾವುದೇ ಒಂದು ಪ್ರತಿಬಿಂಬ ಹೆಂಗ್ ಕಾಣ್ತಿರ್ತೈತಿ, ತಲೆ ಕೆಳಗಾಗಿ ಕಾಣ್ತಾ ಇರ್ತೈತಿ. ಹೌದಾ? ಆ ತಲೆ ಕೆಳಗಾದ ನಿಮ್ಗೆ ಗೊತ್ತೈತಿ ಯಾವುದು, ಒಂದು ಕಾನ್ವೆಕ್ಸ್ ಲೆನ್ಸ್, ಯಾವ ಒಂದು ಪ್ರತಿಬಿಂಬದ ಸ್ವಭಾವ ಏನಿರ್ತೈತಿ ಅದಕ್ಕೆ ನೈಜ ಮತ್ತು ತಲೆ ಕೆಳಗಾದ ಇರ್ತೈತಿ. ಹೌದಿಲ್ಲ? ಸತ್ಯ ಮತ್ತು ತಲೆ ಕೆಳಗಾದ. ಈ ತಲೆ ಕೆಳಗಾದ ಒಂದು ಪ್ರತಿಬಿಂಬಗಳನ್ನ ಅರ್ಥ ಮಾಡ್ಕೊಳ್ಳೋದು ಯಾವುದು, ಮೆದುಳು ಸೀದಾ ಅರ್ಥ ಮಾಡ್ಕೊತೈತಿ. ಸೀಲೇರಿ ಸ್ನಾಯುಗಳು ಮಸೂರದ ವಕ್ರತೆಯನ್ನ ಬದಲಾಯಿಸ್ತಾವ ನೋಡ್ರಿ. ಮಸೂರದ ವಕ್ರತೆಯನ್ನ ಬದಲಾಯಿಸ್ತಾವ. ಚಾಕ್ಷುಷ ನರ ಅಂತಂದ್ರೆ ಇದು ನೋಡ್ರಿ, ವಿದ್ಯುತ್ ಸಂಕೇತಗಳ ರೂಪದಲ್ಲಿ ಮೆದುಳಿಗೆ ಏನ್ ಮಾಡ್ತಾವ, ರವಾನಿಸುವಂತ ನರಗಳು, ಆಪ್ಟಿಕ್ ನರ್ವ್ಸ್ ಅಂತ ಕರೀತಾರೆ. ಈ ಕಣ್ಣಿನ ಹೊಂದಾಣಿಕೆ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡೀನಿ. ಈಗ ಮಸೂರದ ಸೂತ್ರ ಮತ್ತು ವರ್ಧನೆ. ಮಸೂರದ ಸೂತ್ರ ನಿಮ್ಗೆ ಮಿರರ್ ಫಾರ್ಮುಲಾನು ಐತಿ. ಹೌದಿಲ್ಲ? ಇದು ಮಸೂರದ ಸೂತ್ರ ನೋಡ್ರಿ, 1/f 1/v - 1/u = 1/f. ನೆನಪಿಟ್ಟುಕೊಡ್ರಿ. ವರ್ಧನೆ ಅಂದ್ರೆ ಏನು? ಈಗ ಜೈವಿಕ ವರ್ಧನೆ ಅಂತ ಒಂದ್ ಬಂದೈತಿ ಬಯಾಲಜಿ ಒಳಗೆ. ಜೈವಿಕ ವರ್ಧನೆ ಅಂದ್ರನ ಬೇರೆ, ಇದು ವರ್ಧನೆನೇ ಬೇರೆ. ವರ್ಧನೆ ಅಂದ್ರೆ ಟೋಟಲಿ ಹೆಚ್ಚಾಗೋದು. ಅಲ್ಲಿ ಏನಾಗೋದು, ರಾಸಾಯನಿಕ ವಸ್ತುಗಳ ಒಂದು ಅಕ್ಯುಮುಲೇಷನ್ ಹೆಚ್ಚಾಗುತ್ತೆ. ರಾಸಾಯನಿಕ ವಸ್ತುಗಳ ಸಂಗ್ರಹಣೆ ಒಂದು ಉನ್ನತ ಸ್ತರಗಳಲ್ಲಿ ಹೋದಾಗ ಹೆಚ್ಚಾಗ್ತೈತಿ. ಅದಕ್ಕೆ ಬಯೋಮ್ಯಾಗ್ನಿಫಿಕೇಶನ್ ಅಥವಾ ಜೈವಿಕ ಸಂವರ್ಧನೆ ಅಂತ ಕರೀತಾರ ಅಂತ ಹೇಳಿದೆ. ಈ ವರ್ಧನೆ ಅಂದ್ರೆ ಏನು? ಮಸೂರಗಳಿಂದ ಉಂಟಾದ ಪ್ರತಿಬಿಂಬದ ಎತ್ತರ ಹಾಗೂ ವಸ್ತುವಿನ ಎತ್ತರಗಳ ನಡುವಿನ ಅನುಪಾತ. ಪ್ರತಿಬಿಂಬದ ಎತ್ತರ, ವಸ್ತುಗಳನ್ನ ಎತ್ತರದ ನಡುವಿನ ಅನುಪಾತಕ್ಕೆ ಏನಂತ ಕರೀತಾರ, ಮ್ಯಾಗ್ನಿಫಿಕೇಶನ್ ಅಂತ ಕರೀತಾರೆ ಇದಕ್ಕೆ. ಇದರದ್ದು ಇದನ್ನ ನೆನಪಿಟ್ಕೋರಿ. m = h'/h. ಅದಾದ್ಮೇಲೆ ಪೀನ ಮಸೂರ ಮತ್ತು ನಿಮ್ನ ಮಸೂರ. ಆ ಪೀನ ಮಸೂರ ಏನಾಗಿರ್ತದ, ಯಾವ ರೀತಿ ಇರ್ತದೆ ಪೀನ ಮಸೂರ ಅಂತಂದ್ರ? ಪೀನ ಅಂತಂದ್ರೆ ಇದು ನೋಡ್ರಿ, ಈ ಪೀನ ಒಂದು 2 ಗೋಳಗಳಿಂದ ಏನ್ ಮಾಡಿರ್ತಾರ, ಇವುಗಳನ್ನ ತೆಗೆದುಕೊಂಡು ಹಿಂಗ್ ಕೂಡ್ಸಿರ್ತಾರ. ಈ ರೀತಿ ಕೂಡ್ಸಿತ್ತಂದ್ರ ಹೊರವಕ್ರ ಮೇಲ್ಮೈ ಹೊಂದಿರುತ್ತದೆ. ಹೊರಗಡೆ ಬಾಗಿದ್ದು ತೆಳುವಾಗಿದ್ದು, ಅಂಚುಗಳಲ್ಲಿ ತೆಳುವಾಗಿರ್ತದ, ಮಧ್ಯದಲ್ಲಿ ಉಬ್ಬಿದಂಗಿರ್ತದೆ, ದಪ್ಪನಾಗಿರ್ತದೆ. ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸ್ತಾವ. ಈ ಬೆಳಕೆ ಎಲ್ಲಿಂದ ಬರತೈತಿ, ಯಾವುದೋ ಒಂದು ವಸ್ತುವಿನಿಂದ ಬೆಳಕು ಬರತೈತಿ ಅಂತ ತಿಳ್ಕೊರಿ. ಆ ಎಲ್ಲ ಬೆಳಕಿನ ಕಿರಣಗಳನ್ನ ಒಂದ್ ಕಡೆ ಏನ್ ಮಾಡ್ತೈತಿ, ಅದು ಕೂಡಿಸ್ತೈತಿ. ಇದಕ್ಕೆ ಏನಂತ ಕರಿತೀವಿ, ಕೇಂದ್ರೀಕರಿಸುವ ಮಸೂರ ಅಂತ ಯಾವ್ದು ಕರೀತಾರ, ಪೀನ ಮಸೂರಿಗೆ ಕರೀತಾರ. ನಿಮ್ನ ಮಸೂರ ಏನ್ ಮಾಡ್ತೈತಿ, ಈ ನಿಮ್ನ ಮಸೂರ ಒಳಭಾಗಿದ ಮೇಲ್ಮೈ. ಒಳಭಾಗಿದ ಅಂತಂದ್ರ ಯಾಕೆ ಒಳಭಾಗಿದ ಅನ್ನಕತ್ತಾರ ಅಂತಂದ್ರ, ಒಳ ಅಂದ್ರೆ ಹೆಂಗ್ರಿ ಇದು, ಹೆಂಗ್ರಿ ಅಂತಂದ್ರೆ ಇಲ್ಲಿ ಏನಿರ್ತದ್ರಿ, ಸ್ಪೆರಿಕಲ್ ಮಿರರ್ಸ್ ಅಂತ ಕರಿತೀವ್ರಿ. ಇವನ್ನ ಗೋಳೀಯ
ಮಸೂರಗಳು ಈ ಗೋಳದಿಂದ ತಗೊಂಡಿರ್ತಾರೆ ಇತ್ತು. ಈ ಒಂದು ಬಳಿ ಐತಂತ ತಿಳ್ಕೊರಿ, ಈ ಟೈಪ್ ಬಳಿ ಐತಂತ ತಿಳ್ಕೊರಿ, ಇದನ್ನ ಹಿಂಗ ಕಟ್ ಮಾಡಿರ್ತಾರೆ. ಇಲ್ಲಿ ಕಟ್ ಮಾಡಿದಾಗ ಇದು ಒಳಗಿಲ್ಲ, ಒಳಗಂದ್ರೆ ಇದ್ರದ್ದು ಬಿಂದು ಎಲ್ಲೈತಿ ಇಲ್ಲಿ, ಇದು ಒಳಗ ಅಂದ್ರೆ ಒಳ ಭಾಗ ಐತಿ ಇಲ್ಲಿ, ಇದು ಒಳ ಭಾಗಿದ, ಈ ಕಡೆನು ಒಳ ಭಾಗಿದ, ಈ ಕಡೆನು ಒಳ ಭಾಗಿದ. ಇದು ಹೆಂಗ ಇದನ್ನ ಹಿಂಗೈತಿ, ಬಟ್ ಇದನ್ನ ಹಿಂಗ್ ಕಟ್ ಮಾಡ್ಕೊಂಡಾರ ಅಂದ್ರೆ ಇದು ಹೊರಭಾಗಿದ. ಗೊತ್ತಾಯ್ತಾ? ಈ ಒಳಭಾಗಿದ ಮೇಲ್ಮೈ ಹೊಂದಿರುತ್ತದೆ, ಮಧ್ಯದಲ್ಲಿ ತೆಳುವಾಗಿರ್ತದ, ಅಂಚುಗಳಲ್ಲಿ ದಪ್ಪನಾಗಿರುತ್ತದೆ, ಕಿರಣಗಳನ್ನ ವಿಕೇಂದ್ರೀಕರಿಸ್ತೈತಿ. ಇದು ಯಾವ ಕಡೆ ಎಲ್ಲಾ ಯಾವ್ದೋ ಒಂದು ವಸ್ತುವಿನಿಂದ ಬೆಳಕ್ ಬರತೈತಿ ಅಂದ್ರೆ ಆ ಬೆಳಕನ್ನ ಕೂಡ್ಸಂಗಿಲ್ಲ, ಅದ ಇನ್ನಷ್ಟು ದೂರ ಕಳಿಸ್ತೈತಿ. ಹೌದಾ? ವಿಕೇಂದ್ರೀಕರಿಸುವ ಮಸೂರ ಯಾವ್ದು ಅಂತಂದ್ರ ನಿಮ್ನ ಮಸೂರ. ನೆಕ್ಸ್ಟ್ 5 ಓಮ್ ರೋಧಕದಲ್ಲಿ ಪ್ರತಿ 2 ಸೆಕೆಂಡ್ಗಳಿಗೆ 1000 ಜೌಲ್ ಉಷ್ಣಶಕ್ತಿ ಉತ್ಪತ್ತಿಯಾಗುತ್ತದೆ. ರೋಧಕದ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ. ಉಷ್ಣಶಕ್ತಿ ಅಂದಾಗ ನಿಮ್ಗೆ ಜೌಲ್ನ ಉಷ್ಣೋತ್ಪಾದನಾ ನಿಯಮ ನೆನಪಿಗೆ ಬರ್ಬೇಕು. ಜೌಲ್ನ ಉಷ್ಣೋತ್ಪಾದನೆ ನಿಯಮ ಏನ್ ಹೇಳ್ತೈತಿ? ಹೀಟ್ H=I²RT. I², ಇಲ್ಲಿ ಐ ಬಗ್ಗೆ ಏನಾದ್ರು ಮೆನ್ಷನ್ ಐತೆ? ಐ ಬಗ್ಗೆ ಏನಾದ್ರು ಕೊಟ್ರ? ಕರೆಂಟ್ ಏನು ಕೊಟ್ಟಿಲ್ಲ. ಇನ್ನೊಂದು ಸೂತ್ರ ಬರ್ತೈತಿ, ಏನಪ್ಪಾ ಅಂದ್ರೆ V²R ಇಂಟು ಟಿ ಅಂತೇಳಿ. ಈ ಸೂತ್ರದಲ್ಲಿ ನೀವು ಈ ಬೆಲೆಗಳನ್ನ ಹಾಕ್ರಿ, ನಿಮ್ಗ ಆನ್ಸರ್ ಏನಾಗುತ್ತಾ ಬರುತ್ತೆ. 1000 ಇಡ್ರಿ, V² ನಮಗೇನು ಕೊಟ್ಟಾರ? V² ಕಂಡುಹಿಡಿ ಅಂದಾರ, ವಿಭವಾಂತರ ಕಂಡುಹಿಡಿಯಿರಿ ಅಂತೈತಿ. ಏನ್ ಕೊಟ್ಟಾರ? 5 ಓಮ್ ರೋಧಕ ಕೊಟ್ಟಾರ, ಆರ್ ಕೊಟ್ಟಾರ, ಟಿ ಕೊಟ್ಟಾರ, H ಕೊಟ್ಟಾರ. ಹೌದಾ? ವಿ ಕಂಡುಹಿಡಿ ಅಂದ್ರೆ ಆರ್ ಬೆಲೆ ಏನದ? 5 ಇಂಟು 2 seconds. 5 ಇಂಟು 1000 ಅಂದ್ರೆ 5000 ಆಯ್ತು. ಹೌದಾ? 5000 divided by 2 V². 2 ones 2, 25 50, 2500 ಬಂತ. ಈಗ V² = 2500 ಬರೀತೀರಿ. ಸ್ವಲ್ಪ ನೀಟ್ ಆಗತ್ತಿಲ್ಲ ಅಕ್ಷರ, ನನ್ನ ಇದನ್ನಾಗ್ಯದ, ಈ ಮೌಸ್ದಿಂದ ಮಾಡ್ತಾ ಇದ್ದೇನೆ. ಸ್ಕ್ವೇರ್ ಇದ್ದದ್ದು ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಗುತ್ತೆ. 2500. ಈ 25 ಸ್ಕ್ವೇರ್ ಅಂತಂದ್ರೆ ಎಷ್ಟಾಗುತ್ತೆ? 500 ಆಗುತ್ತಾ? 500 ವೋಲ್ಟೇಜ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಒಂದು ನಿಮ್ನ ದರ್ಪಣದ ಸಿ ಮತ್ತು ಎಫ್ ಗಳ ಮಧ್ಯೆ ವಸ್ತುವೊಂದನ್ನು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನ ಬರೀ. ಯಾವ್ದು ಕೇಳ್ಯಾರ ಅಂತ ನೋಡ್ಬೇಕು. ನಿಮ್ನ ದರ್ಪಣ ಕೇಳ್ಯಾರ. ನಿಮ್ನ ದರ್ಪಣ ಅಂದ್ರೆ ಹೆಂಗಿರ್ತೈತಿ? ಈ ರೀತಿ ತೆಗಿತೀರಿ, ಇಲ್ಲಿ ಪಿ ಗುರ್ತಿಸ್ಬೇಕು, ಎಫ್ ಗುರ್ತಿಸ್ಬೇಕು, ಸಿ ಗುರ್ತಿಸ್ಬೇಕು. ಪಿ ಎಫ್ ಸಿ ಇವೆಲ್ಲಿ ಬರ್ತಾವ? ದರ್ಪಣದಲ್ಲಿ ಬರುವಂತ ಪಾಯಿಂಟ್ಸ್ ಇವು. ನಿಮ್ನ ಕೇಳಿ ಅಥವಾ ಪಿನ ಕೇಳಿ ನಿಮಗ ಯಾವ ಒಂದು ಪ್ರಧಾನ ಅಕ್ಷದ ಮೇಲೆ, ಪ್ರಧಾನ ಅಕ್ಷ ಅಂತ ಕರಿತೀವಿ, ದ ಪ್ರಿನ್ಸಿಪಲ್ ಆಕ್ಸಸ್, ಅದ್ರ ಮೇಲೆ ಏನಂಗ್ ಗುರ್ತಿಸ್ಬೇಕು? ಪಿ ಗುರ್ತಿಸ್ಬೇಕು, ಎಫ್ ಸಂಗಮ ದೂರದ ಗುರ್ತಿಸ್ಬೇಕಾ, ಸಂಗಮ ಬಿಂದು, ಇದು ಸಂಗಮ ಬಿಂದು, ಆಮೇಲೆ ಕೇಂದ್ರ ಬಿಂದು ಇಲ್ಲಿ ಸಿ ಅನ್ನ ಗುರ್ತಿಸ್ಬೇಕು. ಹೌದಾ? ಈಗ ಏನ್ ಮಾಡ್ಬೇಕು? ವಸ್ತುವನ್ನ ಎಲ್ಲಿ ಇರಿಸಿದಾಗ ಸಿ ಮತ್ತು ಎಫ್ ಗಳ ನಡುವೆ, ಸಿ ಮತ್ತು ಎಫ್ ನಡುವೆ ಇರಿಸ್ರಿ ವಸ್ತುವನ್ನ. ಹೆಂಗ್ ತಗೋಬೇಕು ನೀವು? ಎರಡು ಸ್ಟ್ಯಾಂಡರ್ಡ್ ರೇಸ್ ಅಂತ ಕರಿತೀವಿ. ಆ ರೇಖೆಗಳನ್ನ ಹೆಂಗ್ ತಗೋಬೇಕಪ್ಪ ಅಂದ್ರೆ, ಒಂದು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ತಗೋಬೇಕು, ಇನ್ನೊಂದನ್ನ ಸಿ ಮೂಲಕ ತಗೊಂಡ್ರೆ ಅಂದ್ರೆ ಸಿ ಮೂಲಕನ ವಾಪಸ್ ಬರ್ತೈತಿ. ಅದು ಒಂದು ನಿಯಮಗಳದಾವ್, ನೆನಪಿಟ್ಕೋಬೇಕು. ಒಂದು ಈ ಕಿರಣಗಳು ಹೆಂಗ ಸಮಾಂತರ, ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಹೋದ್ರ ಫೋಕಲ್ ಪಾಯಿಂಟ್ ದಿಂದ ಹೊರಗೆ ಬರ್ತಾವ. ಅಂದ್ರ ಎಲ್ಲಿ ರಿಫ್ಲೆಕ್ಟ್ ಆಗಿ ಯಾವ ಒಂದು ಬಿಂದುವಿನ ಮೂಲಕ ಹೊರಗೆ ಬರ್ತಾವ? ಸಂಗಮ ದೂರದಿಂದ ಹೊರಗೆ ಬರ್ತಾವ. ಅದೇ ರೀತಿ ಸಂಗಮ ಬಿಂದುವಿನಿಂದ ಎಲ್ಲಾದ್ರೂ ಕಳಿಸಿದ್ರೆ ಅಂದ್ರೆ ಅವು ಹೆಂಗ್ ಬರ್ಬೇಕು? ಹೊಳ್ಳಿ ಇದ್ರ ಉಲ್ಟಾ. ಸಂಗಮ ದೂರದಿಂದ ಹೋದು ಅಂತಂದ್ರ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಏನ್ ಬರ್ತಾವ? ಹೊರಗೆ ಬರ್ತಾವ. ಈ ರೀತಿ ಎರಡೇ ಸಾಕು, ಎರಡೇ ಸ್ಟ್ಯಾಂಡರ್ಡ್ ರೇಸ್ ನ ತಗೊಂಡು ಮಾಡ್ರಿ ಅಂತ ಹೇಳಿರ್ತಾರ. ಒಂದು ಸಮಾಂತರ ರೇಖೆಯನ್ನ ತಗೊಂಡಿರಿ, ಅದು ಎಫ್ ಮೂಲಕ ಹೊರಗೆ ಬರತೈತಿ. ಇನ್ನೊಂದನ್ನ ಸಿ ಮೂಲಕ ತಗೊಂಡ್ರೆ ಸಿ ಮೂಲಕನೇ ವಾಪಸ್ ಬರತೈತಿ. ಅವು ಎರಡು ಎಲ್ಲಿ ಮೀಟ್ ಆಗ್ತಾವ ನೋಡ್ರಿ? ಸಿ ನ
ಹಿಂದೆ, ಸಿಯ ಹಿಂದೆ ಪ್ರತಿಬಿಂಬ ಉಂಟಾಗ್ಯದ, ಸ್ವಲ್ಪ ಏನಾಗ್ಯದ ಎತ್ತರ ಆಗ್ಯದ, ದೊಡ್ಡದಾಗ್ಯದ, ವರ್ಧಿಸಿದೆ. ಹೌದಲ್ಲ? ಪ್ರತಿಬಿಂಬದ ಸ್ವಭಾವ ಏನದ? ನಾನು ಏನ್ ಹೇಳಿದೆ, ನಿಮ್ನ ಒಂದು ಎದ್ರ ಮುಂದೆ, ದರ್ಪಣದ ಮುಂದೆ ಏನಾದ್ರೂ ಮೀಟ್ ಆಗಿತ್ತುಪ್ಪ ಅಂತಂದ್ರ ಅದಕ್ಕೇನಂತೀವಿ, ಸತ್ಯ ಮತ್ತು ತಲೆ ಕೆಳಗಾದ ಬಿಂಬ ಅಂತ ಕರಿತೀವಿ. ಪ್ರತಿಬಿಂಬದ ಸ್ವಭಾವ ಗಾತ್ರ ಏನದ, ದೊಡ್ಡದಾಗೈತಿ. ನೋಡ್ರಿ, ಎಲ್ಲಿ ಅರ್ಧ ಮಾರ್ಕ್ಸ್ ಹೆಂಗ್ ಕೊಟ್ಟಾರ, ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗ್ತಾವ. ಅದಕ್ಕ ನೀವೇನ್ ಮಾಡ್ಬೇಕ, ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕ. ಅಂದ್ರೆ ಬರಿಬೇಕ. ಯಾವ್ದಾರ ನಿಮಗ ಅಲ್ಲಿ ಗೊತ್ತಾಗ್ಲಿಲ್ಲ ಅಂತಂದ್ರು, ನಿಮ್ಗೆ ಎಷ್ಟು ಬರ್ತದ, ನೆನಪಿಗೆ ಎಷ್ಟು ಬರ್ತದ ಅಷ್ಟಾದ್ರೂ ಬರಿಬೇಕು. ಟೋಟಲಿ ಬರಿಬೇಕು, ಮತ್ತ ಅರ್ಧ ಬರಿ ಅಂತ ನಾನು ಹೇಳ್ಕೊಡಕತ್ತಿಲ್ಲ. ಅಂದ್ರೆ ಸ್ವಲ್ಪ ಏನಾದ್ರೂ ನರ್ವಸ್ನೆಸ್ ಆಗಿ ಏನಾದ್ರು ನೆನಪು ಆಗ್ಲಿಲ್ಲ, ಏನು ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಎಷ್ಟು ಬರ್ತದ ಅಷ್ಟರೇ ಬರೀರಿ ಅಂತ ನಾನು ಹೇಳಾಕತ್ತೀನಿ. ಅಷ್ಟೇ ಹೇಳ್ದೆ. ಈಗ ನೋಡ್ರಿ, ನೆಕ್ಸ್ಟ್ ಏನ್ ಕೇಳಾರಪ್ಪ ಅಂದ್ರೆ, ಇದು ಒಂದು ವಿದ್ಯುತ್ ಪ್ರವಹಿಸುತ್ತಿರುವ ಒಂದು ನೇರ ವಾಹಕದ ಮೂಲಕ ಏನ್ ಮಾಡ್ರಿ, ಒಂದು ಕಾಂತೀಯ ಬಲರೇಖೆಗಳನ್ನ ಸೂಚಿಸುವಂತಹ ಒಂದು ರೇಖಾಚಿತ್ರವನ್ನ ತೆಗಿರಿ ಅಂತ ಐತಿ ಕ್ವಶನ್. ಇದ್ರ ಆನ್ಸರ್ ನೋಡ್ರಿ, ಒಂದು ನೇರ ವಾಹಕ ಅಂತಂದ್ರ ಅಲ್ಲಿ ವಿದ್ಯುತ್ ಪ್ರವಹಿಸಕತೈತಿ. ಹೌದಾ? ವಿದ್ಯುತ್ ಮಂಡಲವನ್ನ ತೋರಿಸ್ಬೇಕು. ನೇರ ವಾಹಕದ ಸುತ್ತ ಅಂತಂದ್ರೆ ಈ ರೀತಿ ವೃತ್ತಾಕಾರದಲ್ಲಿ ಏನಾಗ್ತಾವ, ನಮ್ಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕಾಣಿಸ್ತಾವ. ಅಂದ್ರೆ ಕಾಂತೀಯ ಬಲರೇಖೆಗಳನ್ನ ನಾವು ನೋಡ್ಬೋದು. ಓಕೆ. ಆಮೇಲೆ ಇದು ಸಿ ಮತ್ತು ಎಫ್ ರಿಪೀಟೆಡ್, ಸಿ ಅಂಡ್ ಎಫ್ ಅಲ್ಲಿ. ಓಕೆ. ವಾಹಕ ಒಂದರ ರೋಧವು ಆ ವಾಹಕದ ಉದ್ದ ಮತ್ತು ಆ ವಾಹಕದ ಅಡ್ಡ ಕೊಯ್ತದ ವಿಸ್ತೀರ್ಣದೊಂದಿಗೆ ಹೇಗೆ ಸಂಬಂಧಿಸಿದೆ ಅಂತ ಕೇಳ್ಯಾರ. ಇದು ನೋಡ್ರಿ, ವಾಹಕದ ರೋಧವು ಅದರ ಉದ್ದಕ್ಕೆ ನೇರ ಅನುಪಾತದಲ್ಲಿ ವಾಹಕದ ಉದ್ದ ಹೆಚ್ಚಾದಂತೆ ರೋಧವೂ ಸಹ ಹೆಚ್ಚಾಗುತ್ತೆ. ಒಂದು ವಾಹಕದ ರೋಧ ಐತಂತ ತಿಳ್ಕೊರಿ, ಆರ್ ಏನಾಗಿರ್ತದ, ಅದರದ ಉದ್ದಕ್ಕೆ ಅಂದ್ರೆ ಲೆಂತ್ಗೆ ನೇರ ಅನುಪಾತದಲ್ಲಿ. ಈಗ ಲೆಂತ್ ಹೆಚ್ಚಾಯ್ತಂದ್ರೆ ಅದ್ರ ರೋಧನು ಹೆಚ್ಚಾಗ್ತದೆ. ಒಂದು ವಾಹಕ ಅಂದ್ರೆ ಒಂದು ತಂತಿ, ಅಲ್ಯೂಮಿನಿಯಂ ತಂತಿ ಐತಿ ತಿಳ್ಕೊರಿ, ಕಾಪರ್ ವೈರ್ ಐತಿ ಅಂತ ತಿಳ್ಕೊರಿ, ಅದು ವಾಹಕ ಐತಿ. ವಿದ್ಯುತ್ನ ವಾಹಕ ಮಾಡ್ಕೊತೈತಿ. ಹೌದಾ? ಕಂಡಕ್ಟರ್ ಐತಿ. ಆ ಕಂಡಕ್ಟರ್ದು ಒಂದು ರೋಧ ಏನಿರ್ತದೆ, ರೆಸಿಸ್ಟೆನ್ಸ್ ಹೆಂಗ್ ಹೆಚ್ಚಾಗ್ತೈತಪ್ಪ ಅಂದ್ರ, ವಾಹಕದ ಉದ್ದ ಹೆಚ್ಚಾದಂತೆ ರೋಧ ಕೂಡ ಹೆಚ್ಚಾಗ್ತೈತಿ. ವಾಹಕದ ರೋಧವು ಅದರ ಅಡ್ಡ ಕೊಯ್ತದ ವಿಸ್ತೀರ್ಣಕ್ಕೆ, ಅಡ್ಡ ಕೊಯ್ತ ಅಂದ್ರೆ ಏನು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ಕರಿತೀವಿ. ಈಗ ನೋಡ್ರಿ, ಹಿಂಗ ಒಂದು ಉದ್ದ ವೈರ್ ಐತಿ ಅಂತ ತಿಳ್ಕೊರಿ, ಅದ್ರ ಎಂಡ್ ಹೆಂಗಿರ್ತೈತಿ, ರೌಂಡ್ ಇರ್ತೈತಿಲ್ಲ, ಅದು ವೈರ್ ರೌಂಡ್ ಇರ್ತೈತಿಲ್ಲ, ಅಂದ್ರ ಅದ್ರದ್ದು ಹಿಂಗ ಏರಿಯಾ ಹೆಚ್ಚಾಯ್ತಂದ್ರ ವಾಹಕದ ರೋಧ ಕಡಿಮೆ ಆಗ್ತೈತಿ. ಅಂದ್ರೆ ವಿಲೋಮ ಅನುಪಾತದಲ್ಲಿ ಇರ್ತದೆ. ವಾಹಕದ ಅಡ್ಡ ಕೊಯ್ತದ ವಿಸ್ತೀರ್ಣ ಹೆಚ್ಚಾದಂತೆ ಅದರ ರೋಧವು ಕಡಿಮೆ ಆಗ್ತೈತಿ. ಹೌದಾ? ಅಂದ್ರ ಇದೇನಾಗ್ತದಪ್ಪ, ಆರ್ ರೋ ಎಲ್ ಡಿವೈಡೆಡ್ ಬೈ ಎ. ಇದು ಲೆಂತ್ಗೆ ನೇರ ಅನುಪಾತದಲ್ಲಿ, ಅಡ್ಡ ಕೊಯ್ತಕ್ಕೆ ವಿಲೋಮ ಅನುಪಾತದಲ್ಲಿ, ಈ ರೀತಿ. ಓಕೆ. ನೆಕ್ಸ್ಟ್ ಇದೇನಾದ, ಪಟ್ಟಕ ಐತಿ. ಗಾಜಿನ ಪಟ್ಟಕದ ಮುಖಾಂತರ ಬೆಳೆಯ ಬೆಳಕು ಏನಾಗ್ತದ, ಹೋಗ್ಯದ, ಇಲ್ಲಿ ವರ್ಣ ವಿಭಜನೆ ಆಗ್ಯದ. ಇದನ್ನ ವಿಭಗಯ ಆರ್ ನೀವು ಇಲ್ಲಿ ಬರ್ಕೋಬೇಕು. ಅವ್ರು ಏನ್ ಯಾಕೆ ಕೊಡಲೆಕ್ಕ, ನೀವು ಕೆಳಗಿಂದ ಏನ್ ಸ್ಟಾರ್ಟ್ ಮಾಡ್ಬೇಕು, ವಿ ಐ ಬಿ ಜಿ ವೈ ಓ ಆರ್. ಎಷ್ಟದು, ಒಂದು ವಿ ಐ ನೋಡ್ರಿ, ವಿ ಅದ, ಇಲ್ಲ ಅದ ಅನ್ರಿ. ಇಲ್ಲಿ ನೋಡ್ರಿ, ವಿಬ್ಗಯಾರ್, VIBGYOR ಐತಲ್ಲ. ಈಗ ವಿಬ್ಗಯಾರ್ ಅಂತ ಹೇಳಿ ನೀವು ಬರ್ಕೊಂತೀರಲ್ಲ, ಕೆಳಗಿಂದ ವಿ ಅಂದ್ರ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಅಂತ ನಿಮ್ಗೆ ಗೊತ್ತು. ಈಗ ಅವ್ರೇನ್ ಕೇಳಾರ, ಸಂಕೀರ್ಣ ಬಿಳಿಯ ಬೆಳಕು 7 ಬಣ್ಣಗಳಾಗಿ ವಿಭಜಿಸುವ ಕ್ರಿಯೆನ ವರ್ಣ ವಿಭಜನೆ ಅಂತೀವಿ. ಹೌದಾ? ಎಚ್ ಅಂದ್ರೆ ಏನಂತ ಕೇಳ್ಯಾರ ಇಲ್ಲಿ. ಎಚ್ ಮತ್ತು ಎಂ ಅಂದ್ರೆ ಏನು? ಎಚ್ ಅಂದ್ರೆ ಎಲ್ಲೈತಿ ನೋಡ್ರಿ, ಎಚ್ ಅಂದ್ರ ಲಾಸ್ಟಿಗೆ ಯಾವ್ದು ಬರ್ತದ, ರೆಡ್ ಬರ್ತದ. ಹೌದಾ? ಎಚ್ ಅಂದ್ರ ಕೆಂಪು ಬಣ್ಣ. ಎಂ ಎಲ್ಲದ ನೋಡ್ರಿ, ಎಂ ಅಂದ್ರೆ ಇಲ್ಲಿ 1 2 3 ಕೇಳ್ಯಾರ. ಇಲ್ಲಿ 1 2 3 ಯಾವ್ದಾಗ್ತದ, ಬ್ಲೂ ಆಗ್ತದ. ನೀಲಿ ಕಲರ್, ನೀಲಿ ಬಣ್ಣ ಅಂತ ಬರಿಬೇಕು. ಹಿಂಗ ಅಪ್ಲೈಡ್ ಕ್ವಶನ್ ಕೇಳಿದಾಗ ನೀವೇ ಸ್ವಂತ ತಲೆ ಓಡಿಸಿ ಒಂದ್ ಸ್ವಲ್ಪ ಬರಿಬೇಕು. ಅದಾದ ಒಂದ್ ಸ್ವಲ್ಪ ಅಲ್ಲ, ಪೂರ್ತಿನೇ ಬರೀರಿ. ನೆಕ್ಸ್ಟ್ 2F1 ಮತ್ತು F1ಗಳ ನಡುವೆ, ಈ 2F1 ಮತ್ತು F1ಗಳ ನಡುವೆ ನಾವು ಒಂದು ಪ್ರತಿಬಿಂಬವನ್ನ
ಸಾರಿ, ಒಂದು ವಸ್ತುವನ್ನ ಇರಿಸ್ತೀವಿ, ಅದ್ರ ಪ್ರತಿಬಿಂಬ ಎಲ್ಲಿ ಉಂಟಾಗ್ತೈತೆ ನೋಡ್ಬೇಕು. ಮೊದಲು ಏನ್ ಕೇಳ್ಯಾರ, ಪೀನ ಮಸೂರ ಅಂತ ಹೇಳ್ಯಾರ. ಪೀನ ಮಸೂರ ತಕ್ಕೋಬೇಕು. ಒಂದ್ ಮಸೂರ ತಕೊಂಡ ಮೇಲೆ ಇಲ್ಲೇನ್ ಬರಿಬೇಕು, ಅದಕ್ಕ ದೃಕ್ ಕೇಂದ್ರ ಗುರುತಿಸ್ಬೇಕು. ಈ ಕಡೆ F1 ಇರ್ತದ, ಈ ಕಡೆ F2 ಇರ್ತದ. ಸಂಗಮ ದೂರಗಳು ಇವೆರಡು, ಸಂಗಮ ಬಿಂದುಗಳು. ಅದಾದ್ಮೇಲೆ 2F1 ಅಂದ್ರ C1, 2F2 ಅಂದ್ರ C2. ಇವುಗಳನ್ನ ಗುರುತಿಸ್ಬೇಕು. ಅದಾದ್ಮೇಲೆ 2F1 ಮತ್ತು F1 ಗಳ ನಡುವೆ, ಈ 2F1 ಅಂದ್ರೆ C ಮತ್ತು F ನಡುವೆ ಇರಿಸಿದಾಗ C ಇಂದ ಹಿಂದೆ ಬಿದ್ದಿತ್ತು ಅಂತ ಹೇಳಿ ಗೊತ್ತೈತಿಲ್ಲ ನಿಮ್ಗೆ. ಈ ನಿಮ್ನ ದರ್ಪಣ ಮತ್ತು ಈ ಪೀನ ಮಸೂರ ಎರಡು ಸಿಮಿಲರ್ ಇರ್ತಾವ ರೇಖಾಚಿತ್ರಗಳು. ಸ್ವಲ್ಪ ಇದು ಏನದ, ಇದು ಮಸೂರ ಐತಲ್ಲ, ಇಲ್ಲಿ ಹಿಂಭಾಗದಲ್ಲಿ ಈ ಕಡೆ ಅಂದ್ರ ಪ್ರತಿಬಿಂಬವನ್ನ ಇಲ್ಲಿ ಇರ್ಸಿರ್ತೀವಿ. ಕಾರ್ಟಿಷಿಯನ್ ಪ್ಲೇನ್ ನೋಡಿದಾಗ ನಿಮ್ಗೆ ಎಕ್ಸ್ ಡ್ಯಾಶ್ ಮೇಲೆ ಪ್ರತಿಬಿಂಬ, ಇದು ಎಕ್ಸ್ ಡ್ಯಾಶ್ ಮೇಲೆ ವಸ್ತುಗಳಿದ್ರ ಪ್ರತಿಬಿಂಬ ಎಕ್ಸ್ ಮೇಲೆ ಬಿದ್ದಿರ್ತದೆ. ಅರ್ಥ ಆಯ್ತಾ? ಇಷ್ಟೇ ಡಿಫ್ರೆಂಟ್ ಇದ್ರಲ್ಲಿ. ಈಗ 2F1 ಮತ್ತು ಕೇಸ್ ನೋಡಿದಾಗ ವಸ್ತುವನ್ನ 2F1 F1 ನಡುವೆ ಇರಿಸಿದಾಗ, ಅಥವಾ C1 ಮತ್ತು F1 ನಡುವೆ ಇರಿಸಿದಾಗ C2 ಇಂದ ಹಿಂದೆ, ಅಂದ್ರೆ ಇದನ್ನು C ನೇ ಅಲ್ಲ, ಅಲ್ಲಿನೂ ಹೆಂಗ್ ಬಂದಿತ್ತು, C ಮತ್ತು F ನಡುವೆ ಇರಿಸಿದಾಗ C ನ ಹಿಂದೆ ಅಂತ ಬಂದಿತ್ತು. ಅದೇ ರೀತಿ ಇದು ಕೂಡ ಏನಾಗತ್ತ, ಪ್ರತಿಬಿಂಬ ರಚನೆ ಆಗ್ತದೆ ನೋಡ್ರಿ. ಇಲ್ಲಿ ನೋಡ್ರಿ, AB ಒಂದು ವಸ್ತುವನ್ನ ನಾವು ಇರಿಸಿವಿ ಅಂತ ತಿಳ್ಕೊರಿ. ಇಲ್ಲಿ ನಾನೇನ್ ಹೇಳ್ದೆ, ಒಂದು ಸಮಾಂತರವಾಗಿ ತಗೊಂಡಿವಂದ್ರೆ F ಮೂಲಕನೇ ಹೊರಗೆ ಬರ್ಬೇಕು. F ಮೂಲಕ. ಇಲ್ಲಿ ಯಾಕೆ ಈ ಕಡೆದ ಬಂದೈತ್ರಿ, ಈ ಕಡೆ ಯಾಕೆ ಬಂದಿಲ್ರಿ ಅಂತಂದ್ರೆ, ಇಲ್ಲಿ ಏನಾಗೋದಿಲ್ರಿ, ಪ್ರತಿಫಲನ ಆಗಂಗಿಲ್ರಿ, ಬೌನ್ಸ್ ಬ್ಯಾಕ್ ಆಗಂಗಿಲ್ಲ. ಇಲ್ಲಿ ಬಡದ್ ಹೊಳೆ ಬರತ್ತಿಲ್ಲ, ಅದೇನಾಗತೈತಿ, ಬಾಗಿ ಮುಂದೆ ಹೋಗ್ತೈತಿ. ಅಂದ್ರ ಈ ಒಂದು ಮೀಡಿಯಂದಿಂದ ಮೀಡಿಯಂಕ ಬಾಗಿ ಮುಂದೆ ಹೊಂಟೈತವ. ಹೌದಾ? ಇಲ್ಲಿ ಪಾರದರ್ಶಕ ವಸ್ತುಗಳಲ್ಲಿ ನಡಿತೈತಿ ಇದು. ಅರ್ಥ ಆಯ್ತಾ? ಈಗ ದರ್ಪಣ ಅಂತಂದ್ರ ಒಂದ್ ಕಡೆ ಪೇಂಟ್ ಮಾಡಿರ್ತಾರ. ದರ್ಪಣ ಅಂದ್ರ ಒಂದ್ ಕಡೆ ಪೇಂಟ್ ಮಾಡಿರ್ತಾರ, ಅದು ಪಾರದರ್ಶಕ ಅಲ್ಲದ. ಹಿಂಗ್ ಹೋಗಿ ಹಿಂಗ್ ಬಡ್ದ ಹೊಳೆ ಬರ್ತೈತ. ಅರ್ಥ ಆಯ್ತಾ? ಹೋಗಿ ಬಡದು ಹೊಳೆ ಬರ್ತೈತಿ ಅಂದ್ರ ಮುಂದಕ್ಕೆ ಹೋಗಂಗಿಲ್ಲ, ಅದು ಮುಂದೆ ಚಲನೆ ಆಗಂಗಿಲ್ಲ. ಇಲ್ಲಿ ಏನಾಗ್ತೈತಿ, ಅದು ಮುಂದಕ್ಕೆ ಹೋಗ್ತೈತಿ ಅಂದ್ರೆ ಬಾಗಿ ಹೋಗ್ತೈತಿ. ಈಗ ಇಲ್ಲಿ ಬಾಗಿ ಹೋಯ್ತಾ, ಸಮಾಂತರವಾಗಿ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿರುವಂತ ಒಂದು ರೇಖೆ, ಬೆಳಕಿನ ಕಿರಣ ಏನಾಗ್ತದೆ, F2 ಮೂಲಕ ಹೋಗ್ಯದ, ಹೊಂಟೈತಿ. ಹಂಗೆ ನೀವು ದೃಕ್ ಮಾಧ್ಯಮದಿಂದ ಏನಾದ್ರು ತಗೊಂಡ್ರಂದ್ರ ಅದು ಮುಂದೆ ಹೋಗ್ತಾನೆ ಇರ್ತೈತಿ, ಮುಂದೆ ಹೋಗ್ತಾನೆ ಇರ್ತೈತಿ, ಎಲ್ಲಿ ಬಾಗಂಗಿಲ್ಲ, ಅದು ಮುಂದೆ ಸೀದಾ ಹೋಗ್ತೈತಿ. ಈಗ ಸೀದಾ ಹೋಗಿ ಎಲ್ಲಿ ಮೀಟ್ ಆಗ್ಯಾವ ಇವೆರಡು, ಈ ರೀತಿ C2 ಹಿಂದ್ ಮೀಟ್ ಆಗ್ಯಾವ, ಅಲ್ಲಿ ನಮಗೆ ಏನಾಗ್ತದ, ಪ್ರತಿಬಿಂಬ ಉಂಟಾಗ್ತೈತಿ. ಇದ್ರದ್ದು ಸ್ವಭಾವ ಕೂಡ ಏನ್ ಮಾಡ್ಬೇಕು, ನೀವು ಬರಿಬೇಕು. 2F2 ನಿಂದ ಆಚೆ ಅಥವಾ C2 ನಿಂದ ಆಚೆ ಅಂತ ಬರಿಬಹುದು, C2 ನ ಹಿಂದೆ ಅಂತ ಬರಿಬಹುದು. ಸತ್ಯ ಮತ್ತು ತಲೆ ಕೆಳಗಾದ ವಸ್ತುವಿಗಿಂತ ದೊಡ್ಡದಾದ ಪ್ರತಿಬಿಂಬವನ್ನ ನೀವು ಕಾಣ್ತೀರಿ. ಹೌದಾ? ನೆಕ್ಸ್ಟ್ ನೋಡ್ರಿ, ಕಾಯ ಸಂತಾನೋತ್ಪತ್ತಿ ಅನುಕೂಲಗಳು ಬಹಳ ಸಲ ಕೇಳಿರ ನೋಡ್ರಿ. ಕಾಯಜ ಸಂತಾನೋತ್ಪತ್ತಿಯ ಅನುಕೂಲಗಳೇನು? ಈ ಪ್ರಿಪರೇಟರಿ ಒಳಗ 2 ಸಲ ಕೇಳ್ಯಾರ. ಏನ್ ಮಾಡ್ತೈತಿ ಇದು, ಈ ಸಂತಾನೋತ್ಪತ್ತಿನ ಕಸಿ ಮಾಡುವಿಕೆ ಅಂತ ವಿಧಾನಗಳಲ್ಲಿ ಕೃಷಿ ಉದ್ದೇಶಕ್ಕಾಗಿ ಬಳಸಬಹುದು. ಅದಾದ್ಮೇಲೆ ಬೆಳೆಸಿದ ಸಸ್ಯಗಳ ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಗಿಂತ ಮುಂಚಿತವಾಗಿ ಹೂವು ಮತ್ತು ಹಣ್ಣುಗಳನ್ನ ಬಿಡ್ತಾವ. ಇವೇನ್ ಮಾಡ್ತಾವ, ಬೀಜಗಳನ್ನ ಹಾಕಿ ಬೆಳೆಸೋದಕ್ಕಿಂತ, ಈ ಕಾಯಜ ಸಂತಾನೋತ್ಪತ್ತಿ ಅಂದ್ರೆ ಏನು, ಕಾಂಡ ಮುರು ತಂದು ಹಚ್ಚೋದು, ಆಮೇಲೆ ಗಿಡದ ಒಂದು ರೆಂಬೆ ತಂದು ಹಚ್ಚೋದು ಮಾಡ್ತಾರ ನೋಡ್ರಿ, ಅದು ಕಾಯಜ ಸಂತಾನೋತ್ಪತ್ತಿಗೆ ಉದಾಹರಣೆ ಅಂತ ಹೇಳ್ಬೋದು. ಅದು ಜಲ್ದಿ ಬೆಳಿತಾವ. ಈಗ ಗುಲಾಬಿ ಗಿಡದ ಒಂದು ಕಾಂಡ ಮುರುತ್ತೊಂದು ಹಚ್ಚಿದ್ರಂದ್ರೆ ಏನಾಗತ್ತ, ಗುಲಾಬಿ ಗಿಡ ಜಲ್ದಿ ಬೆಳೆದ್ ಬಿಡ್ತದ, ಹೂ ಮತ್ತು ಹಣ್ಣು ಜಲ್ದಿ ಬಿಡ್ತದೆ. ಆಮೇಲೆ ಬಾಳೆ, ಕಿತ್ತಳೆ, ಗುಲಾಬಿ, ಮಲ್ಲಿಗೆಗಳಂತ ಬೀಜಗಳನ್ನ ಉತ್ಪತ್ತಿ ಮಾಡುವ ಸಾಮರ್ಥ್ಯವನ್ನ ಕಳೆದುಕೊಂಡು ಸಸ್ಯಗಳಲ್ಲಿ ಈ ವಿಧಾನಗಳು ಸಂತಾನೋತ್ಪತ್ತಿನ ಸಾಧ್ಯವಾಗಿಸುತ್ತವೆ. ಈಗ ಬಾಳೆ, ಕಿತ್ತಳೆ, ಗುಲಾಬಿ, ಮಲ್ಲಿಗೆಗಳಿಗೆ ಏನ್ ಬೀಜಗಳು ಉತ್ಪತ್ತಿ ಆಗ್ತಾವ, ಇಲ್ಲ. ಇವುಗಳ ಒಂದು ಇದಕ್ಕೆ ಏನಾಗಿದೆ ಅಂತಂದ್ರೆ, ಈ ವಿಧಾನ ಅನುಕೂಲ ಆಗೈತಿ ಈ ಬೆಳೆಗಳನ್ನ ಬೆಳೆಯಕ್. ಆಮೇಲೆ ಈ ವಿಧಾನದಲ್ಲಿ ಉತ್ಪತ್ತಿಯಾದ ಎಲ್ಲಾ ಸಸ್ಯಗಳು ಅನುವಂಶಿಕವಾಗಿ ಪೋಷಕ ಸಸ್ಯಗಳನ್ನ ಬಹುತೇಕ ಹೋಲ್ತಾವ. ಇಲ್ಲಿ ವೇರಿಯೇಷನ್ಸ್ ಕಂಡು ಬರಂಗಿಲ್ಲ, ಸೇಮ್ ಅನಿಸ್ತಾವ ಆಸ್ ಇಟ್ ಇಸ್. ಈಗ ಜರಾಯು ಒಂದು ಈ ವಿಶೇಷವಾದ ಭಾಗದ ಬಗ್ಗೆ ಕೇಳ್ಯಾರ ನೋಡ್ರಿ. ಜರಾಯು ಎಂದರೇನು, ಅದರ ರಚನೆ ಹೆಂಗಿರ್ತದ, ಕಾರ್ಯ ಏನಿರ್ತದ. ಜರಾಯು ಅಂತಂದ್ರೆ ಏನು, ಜರಾಯು ಅಂತಂದ್ರೆ ಈಗ ಬೇಬಿ ಯಾವುದು ಊಂಬಲಿ, ತಾಯಿಯ ಒಂದು ತಾಯಿಯ ಒಂದು ಗರ್ಭದಲ್ಲಿ ಮಗುವಿನ ಪೋಷಣೆ ಮಾಡ್ತೈತಿ. ಇದು ಜರಾಯು ಅನ್ನೋ ಒಂದು ವಿಶೇಷವಾದ ತಟ್ಟೆ ಆಕಾರದ ರಚನೆ. ಇದೇನ್ ಮಾಡ್ತೈತಿ, ಜರಾಯು ತಾಯಿಯ ದೇಹದಲ್ಲಿ ಕಂಡುಬರುವ ತಟ್ಟೆ ಆಕಾರದ ವಿಶೇಷವಾದ ರಚನೆಯಾಗಿದೆ. ಇದು ಭ್ರೂಣ ಹಾಗೂ ತಾಯಿಯ ಗರ್ಭಕೋಶಕ್ಕೆ ಏನ್ ಮಾಡ್ತದ, ಸಂಪರ್ಕ ಕಲ್ಪಿಸ್ತೈತಿ. ಭ್ರೂಣದ ಅಂಗಾಂಗದ ಭಾಗದಲ್ಲಿ ವಿಲ್ಲೈಗಳನ್ನ ಹೊಂದಿದೆ. ತಾಯಿಯ ಕಡೆಗಿನ ಭಾಗದಲ್ಲಿ ವಿಲ್ಲೈಗಳನ್ನ ಸುತ್ತುವರೆದಂತೆ ರಕ್ತಾವಕಾಶಗಳಿವೆ. ಆಮೇಲೆ ಈ ಜರಾಯು ಏನ್ ಮಾಡ್ತದ, ತಾಯಿಯ ಒಂದು ದೇಹದಿಂದ ಪೋಷಣೆಯನ್ನ ಏನ್ ಮಾಡ್ತದ, ಮಗುವಿಗೆ ಕಳಿಸ್. ಅದಾದ್ಮೇಲೆ ಏನು ಭ್ರೂಣದಲ್ಲಿ ಏನು ಬಿಡುಗಡೆ ಆಗ್ತೈತಲ್ಲ ವೇಸ್ಟ್, ತ್ಯಾಜ್ಯ, ಅದನ್ನು ಕೂಡ ಏನ್ ಮಾಡ್ತದ, ತಾಯಿಯ ದೇಹದಿಂದ ಹೊರಹಾಕಕ ಸಹಾಯಕ ಆಗ್ತೈತಿ ನೋಡ್ರಿ. ಜರಾಯು ತಾಯಿಯ ರಕ್ತದ ಮೂಲಕ ಭ್ರೂಣಕ್ಕೆ ಪೋಷಣೆಯನ್ನು ಒದಗಿಸ್ತತೆ. ಅದಾದ್ಮೇಲೆ ತಾಯಿಯಿಂದ ಭ್ರೂಣಕ್ಕೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಹಾದು ಹೋಗಲು ವಿಶಾಲವಾದ ಮೇಲ್ಮೈಯನ್ನ ಒದಗಿಸ್ತೈತಿ.
ಆಮೇಲೆ ತ್ಯಾಜ್ಯ ಪದಾರ್ಥಗಳನ್ನ ಪ್ಲೆಸೆಂಟ್ ಆದ ಮೂಲಕ ತಾಯಿಯ ರಕ್ತಕ್ಕೆ ವರ್ಗಾಯಿಸಿ ಹೊರಹಾಕಲು ಏನ್ ಮಾಡ್ತೈತಿ, ಸಹಾಯ ಮಾಡ್ತೈತಿ ನೋಡ್ರಿ. ಆಮೇಲೆ ಇದೊಂದು ಕ್ವಶನ್ ಬಹಳ ಕೇಳ್ಯಾರ ನೋಡ್ರಿ, ಹಿಂಗೆ ಕೇಳ್ತಾರೆ ಎ ಮತ್ತು ಬಿ ಬರೀರಿ ಅಂತ. ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಗಳೇನು? ಈಗ ನಿಷೇಚನ ಆಯ್ತು, ಪರಾಗಸ್ಪರ್ಶ ಆಯ್ತು, ಪರಾಗರೇಣು, ಆಮೇಲೆ ಹೆಣ್ಣು ಲಿಂಗಾಣುಗಳ ಸಂಯೋಗ ಆಗಿ ಯುಗ್ಮಜ ಉಂಟಾಯ್ತು. ಅದಾದ್ಮೇಲೆ ಏನಾಗ್ತೈತಿ, ನಿಷೇಚನದ ನಂತರ ಅಂಡಾಣುವಿನ ಒಳಗೆ ಯುಗ್ಮಜವು ಹಲವು ಬಾರಿ ವಿಭಜನೆ ಹೊಂದಿ, ಈ ನಿಷೇಚನ ಅಂದ್ರೆ ಏನು, ಪರಾಗ ರೇಣುಗಳೇನಾಗೋದು ಹೆಣ್ಣು ಲಿಂಗಾಣುವನ್ನ ತಲುಪ್ತೈತಿ, ಹೌದಲ್ಲ. ಇದರಲ್ಲಿ ಶಲಾಕೆಯಲ್ಲಿ ಹೆಣ್ಣು ಲಿಂಗಾಣುಗಳನ್ನ ತಲುಪಿ ಎರಡು ಜೀವಕೋಶಗಳು ಒಂದು ಜೀವಕೋಶ ಆಗ್ತೈತಿ, ಹೌದಲ್ಲ. ಆ ಯುಗ್ಮಜ ಏನಾಗ್ತೈತಿ, ಮುಂದ ಅಂಡಾಣುವಿನ ಒಳಗೆ ಯುಗ್ಮಜವು ಹಲವು ಬಾರಿ ವಿಭಜನೆ ಹೊಂದಿ ಭ್ರೂಣವನ್ನ ಉಂಟು ಮಾಡ್ತೈತಿ. ಅಂದ್ರ ಜೀವಕೋಶದ ಗೋಳ ಉಂಟಾಗ್ತೈತಿ, ಅದು ಭ್ರೂಣ ಉಂಟಾಗ್ತೈತಿ. ಅಂಡಾಣುವಿನ ಸುತ್ತ ಒಂದು ಒರಟಾದ ಪದರವು ಬೆಳೆದು ನಿಧಾನವಾಗಿ ಬೀಜಗಳಾಗಿ ಪರಿವರ್ತನೆ ಆಗ್ತೈತಿ. ಈ ಅಂಡಾಣುವಿನ ಸುತ್ತ ಒಂದು ಒರಟಾದ ಪದರ ಬೆಳಿತೈತಿ. ಆ ಪದರ ಏನಾಗ್ತದ, ಬೀಜ ಆಗ್ತದ. ಅಂಡಾಶಯ ಕ್ಷಿಪ್ರವಾಗಿ ಬೆಳೆದು ಅಂಡಾಶಯ ಏನಾಗ್ತದ, ಫ್ರೂಟ್ ಆಗ್ತದ, ಮಾಗಿ ಹಣ್ಣಾಗುತ್ತದ. ಇವೇನಿರ್ತಾವಲ್ಲ, ಪುಷ್ಪದಳ, ಪುಷ್ಪಪತ್ರ, ಕೇಸರ, ಶಲಾಕ ನಳಿಕೆ, ಶಲಾಕಾಗ್ರಗಳು ಸುಕ್ಕಾಗಿ ಏನಾಗ್ತಾವ ಅಂದ್ರೆ ಉದುರಿ ಹೋಗ್ತಾವ. ಗೊತ್ತಾಯ್ತಾ? ಓಕೆ, ಇವೆಲ್ಲ ಆಲ್ರೆಡಿ ಡಿಸ್ಕಸ್ ಮಾಡಿದ್ದು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಟೈಮ್, ಪ್ರೀಶಿಯಸ್ ಟೈಮ್. ಈ ಟೈಮ್ ಕೊಟ್ಟು ನನ್ನ ಈ ವಿಡಿಯೋಸನ್ನು ನೋಡಿ ನನಗೆ ಸಪೋರ್ಟ್ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಫಸ್ಟ್ ಟೈಮ್ ಎಫರ್ಟ್ ಹಾಕಿ ಮಾಡಿದ್ದಕ್ಕೆ. ನೋಡಿ ನನಗೆ ಹರಸ್ರಿ. ಥ್ಯಾಂಕ್ ಯು ಸೋ ಮಚ್.